ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ಫೇಸ್ಬುಕ್ಕಲ್ಲಿ ನಮ್ಮ ಶ್ರೀ ಜಿನೇಂದ್ರವರ ಜೈನ ಧರ್ಮದ ಕರ್ನಾಟಕದಲ್ಲಿ ಜೈನ ಧರ್ಮ ಒಂದು ಅವರ ಗ್ರೂಪ್ಪಲ್ಲಿ ಅವರ ತತ್ವಾವಧಾನದಲ್ಲಿ ಇಲ್ಲಿ ಜೈನ ಧರ್ಮದಲ್ಲಿ ಪ್ರಾಕೃತ ಭಾಷೆಯ ಮಹತ್ವ ಈ ವಿಷಯವನ್ನು ಕುರಿತು ಇಲ್ಲೊಂದು ಚರ್ಚೆ ಮಾಡಲಿಕ್ಕಿದೆ. ನಾನು ಡಾಕ್ಟರ್ ಶಾಂತಿಸಾಗರ್ ಶಿರಹಟ್ಟಿ, ಶಾಸ್ತ್ರಿ ಜೈನ್ ದರ್ಶನಾಚಾರ್ಯ, ಬೆಳಗಾವಿ, ಶ್ರವಣಬೆಳಗೊಳ. ನಾನು ಪರಮಪೂಜ್ಯ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಧವಳತ್ರೆ ಗ್ರಂಥಗಳ ಅನುವಾದ ಯೋಜನೆಯಲ್ಲಿ, ಕನ್ನಡ ಅನುವಾದ ಯೋಜನೆಯಲ್ಲಿ ಸಂಯೋಜಕನಾಗಿ, ಅನುವಾದಕನಾಗಿ ಕೆಲಸ ಮಾಡಿದ್ದೆ. ಈಗ ಅವರ ಆಶೀರ್ವಾದದಿಂದ ಈಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಜೈನಶಾಸ್ತ್ರ ಮತ್ತು ಪ್ರಾಕೃತ ಅಧ್ಯಯನ ವಿಭಾಗದಲ್ಲಿ ನಾನು ಅತಿಥಿ ಉಪನ್ಯಾಸಕನಾಗಿ 10 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೇನೆ. ಈಗ ಈ ಸದಾವಕಾಶವನ್ನು ಜಿನೇಂದ್ರ ಸರ್ ಅವರು ಮತ್ತು ನಮ್ಮ ಆತ್ಮೀಯ ಮಿತ್ರರಾದ ನಮ್ಮ ಶ್ರೀ ಯಮು ಮಂಜೆಯವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಎಲ್ಲ ಯೋಗ್ಯತೆಗೆ ಮೂಲ ಕಾರಣ ಪರಮಪೂಜ್ಯ ಶ್ರೀಗಳವರು, ಶ್ರವಣಬೆಳಗೊಳದ ಪರಮಪೂಜ್ಯ ಶ್ರೀಗಳವರಿಗೆ ಅನಂತ ನಮನಗಳನ್ನು ಸಲ್ಲಿಸಿ ಈಗ ವಿಷಯವನ್ನು ಪ್ರಾರಂಭ ಮಾಡೋಣ. ನಾನು ಕೇವಲ 15 ಬಿಂದುಗಳಲ್ಲಿ ಸಂಕ್ಷಿಪ್ತವಾದ ಒಂದು 3/4 ಗಂಟೆ ಚರ್ಚೆ ಮಾಡ್ತೀನಿ. ನನ್ನ ವಿಚಾರಗಳನ್ನು, ಪ್ರಾಕೃತ ಭಾಷೆಗೆ ಸಂಬಂಧಪಟ್ಟ ನನ್ನ ವಿಚಾರಗಳನ್ನು ತಮ್ಮ ಮುಂದಿಡ್ತೀನಿ. ಇವತ್ತಿನ ವಿಷಯ ಜೈನ ಧರ್ಮದಲ್ಲಿ ಪ್ರಾಕೃತ ಭಾಷೆಯ ಮಹತ್ವ. ಇಲ್ಲಿ ಶೀರ್ಷಿಕೆಯಾಗಿ ಜೈನ ಧರ್ಮದಲ್ಲಿ ಪ್ರಾಕೃತ ಭಾಷೆ ಮಹತ್ವ, ಪೀಠಿಕೆಯನ್ನು ಹೇಳಿ ಚರ್ಚೆ ಮಾಡಿ ವಿಷಯ ಪ್ರವೇಶಕ್ಕೆ ಹೋಗಿ ಅಲ್ಲಿ ಪ್ರಾಕೃತ ಭಾಷೆಯ ಸಾಮಾನ್ಯ ಮಹತ್ವ ಏನು ಮತ್ತು ಆ ಸಾಮಾನ್ಯ ಮಹತ್ವದಿಂದಾಗಿ ನಮ್ಮ ಜೈನ ಧರ್ಮದಲ್ಲಿ ಏನದಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅದನ್ನಿಲ್ಲಿ ಸಂಕ್ಷಿಪ್ತವಾಗಿ ಇಷ್ಟೇ ಪಾಯಿಂಟ್ಗಳನ್ನು ಚರ್ಚೆ ಮಾಡಬೇಕಾಗಿದೆ. ಈಗ ಮಂಗಲಾಚರಣ. ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ವಾರ್ಯಾಣಂ ನಮೋ ವಜ್ಜಾಯಾಣಂ ನಮೋ ಲೋಯೇ ಸೌವಸಾಹೂರ್ಣಂ ಪಾಯ್ಯಕೌವಸ್ಸರ್ಣ ನಮೋ ಪಾಯ್ಯಕೌವಂ ಚ ನಿಮ್ಮಿಯಂ ಜೇನ ತಾಯಂ ಚಿಯ ಪಡಿಯೂನಯ ವಿಜೇವಿಯಾಣಂತೆ ಸೌವ್ಯವಸಾನಾಂ ಸಾಹಿತ್ಯ ಭಾಷಾ ಸಂಕಿದಿ ಪೇಮಿನಾಂ ಸಾಗದಂ ಸುಸಾಗದಂ ಕರಿಯೂನ ಕನ್ನಡ ಭಾಷಮ್ಮೆ ಬೊಲ್ಲಾಮೆ. ಎಲ್ಲ ವಿದ್ವನ್ಮನಿಗಳಿಗೆ, ಸಾಹಿತ್ಯ, ಭಾಷೆ, ಸಂಸ್ಕೃತಿ ಅಭಿಮಾನಿಗಳಿಗೆ ಆದರದ ಸ್ವಾಗತವನ್ನು ಕೋರುತ್ತಾ ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತೇನೆ. ಈಗ ಪೀಠಿಕೆಯಾಗಿ ನಾವು ಚರ್ಚೆ ಮಾಡಿದರೆ, ನಮ್ಮ ಭಾರತ ದೇಶ ಅನೇಕ ಧರ್ಮ ಮತ್ತು ಮತಗಳ ನೆಲೆಬೀಡು. ಅವುಗಳಲ್ಲಿ ಜೈನ ಧರ್ಮವೂ ಒಂದು. ಅದೇ ರೀತಿ ಭಾಷೆಗಳ ತವರೂರು ಸರಿಯೇ ಹೌದು. ಎಲ್ಲ ಮತ ಧರ್ಮಗಳಿಗೆ ಅವರವರದೇ ಒಂದು ಉಪದೇಶದ ಭಾಷೆ ಇರುವಂತೆ ಜೈನ ಧರ್ಮಕ್ಕೂ ಒಂದು ಭಾಷೆ ಇದೆ, ಉಪದೇಶದ ಭಾಷೆ. ಅದೇ ಪ್ರಾಕೃತ ಭಾಷೆ. ಸಂಸ್ಕೃತ ಭಾಷೆಯನ್ನು ಪುನರುತ್ಥಾನಗೊಳಿಸಿದ ಕೀರ್ತಿ ಪ್ರಮುಖವಾಗಿ ವೈದಿಕ ಪರಂಪರೆಗೆ ಸಲ್ಲುವುದಾದರೆ, ಪ್ರಾಕೃತ ಭಾಷೆಯನ್ನು ಪುನರುತ್ಥಾನಗೊಳಿಸಿದ ಕೀರ್ತಿ ಕೇವಲ ಜೈನ ಶ್ರಮಣ ಸಂಸ್ಕೃತಿಗೆ, ಪರಂಪರೆಗೆ ಸಲ್ಲುತ್ತದೆ. ಇದರಿಂದ ಜೈನ ಧರ್ಮಕ್ಕೆ ಪ್ರಾಕೃತದಲ್ಲಿ ಎಷ್ಟು ಮಹತ್ತರವಾದ ಸ್ಥಾನಮಾನ ನೀಡಲಾಗಿತ್ತು ಎಂಬುದನ್ನು ನೀವು ಊಹಿಸಿಕೊಳ್ಳಬಹುದು. ಅದನ್ನೇ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಇಲ್ಲಿ ಒಂದು ಮಾತು ಪೀಠಿಕೆಯಾಗಿ ಹೇಳಿಬಿಟ್ಟು ಮುಂದೆ ಹೋಗೋಣ ವಿಷಯಕ್ಕೆ. ಪ್ರಾಕೃತ ಶಬ್ದ ಇದೆ ನೋಡಿ, ಆ ಪ್ರಾಕೃತ ಶಬ್ದವು ಕೂಡ ಒಂದು ಸಂಸ್ಕೃತ ರೂಪ. ಪ್ರಾಕೃತ ಶಬ್ದದ ಪ್ರಾಕೃತ ರೂಪ ಏನು ಅಂತ ಕೇಳಿದರೆ, ಪಾಗದ, ಪಾಯ್ಯ, ಪಾಯಿಯ, ಪಾಕಿದ, ಪಾಗಿದ, ಪಾಗದ,
ಪಾಯಿದ, ಪಾಅದ, ಪಾಅ, ಪಾಯಯ, ಈ ರೀತಿ ಅನೇಕ ರೂಪಗಳು ಆಗ್ತವೆ. ಇದು ಪ್ರಾಕೃತದ ಪ್ರಾಕೃತ ರೂಪ. ಸೊ ಪ್ರಾಕೃತ ಶಬ್ದ ಅದು ಒಂದು ಸಂಸ್ಕೃತ ರೂಪ. ಯಾಕೆಂದರೆ ಪ್ರಾಕೃತದ ಒಂದೇ ಒಂದು ಲಕ್ಷಣ, ಜಗತ್ತಿನ ಸಕಲ ಭಾಷೆಗಳಲ್ಲಿ ಪ್ರಾಕೃತವನ್ನು ಕಂಡುಹಿಡಿತಕ್ಕಂತಹ ಒಂದು ಲಕ್ಷಣ ಏನು ಅಂದರೆ ಸಜಾತಿಯ ಒತ್ತಕ್ಷರ, ಸಜಾತಿಯ ಸಂಯುಕ್ತಾಕ್ಷರಗಳ ಒಂದು ಏನು ಧ್ವನಿ ಇದೆಯೋ ಅದೇ ಪ್ರಾಕೃತ ಭಾಷೆ. ಆ ಧ್ವನಿ ಸಂಸಾರದ ಜಗತ್ತಿನ ಸಕಲ ಭಾಷೆಗಳಲ್ಲೂ ನೀವು ನೋಡ್ಬೋದು. ಸೊ ಪ್ರಾಕೃತ ಭಾಷೆ ಎಲ್ಲ ಭಾಷೆಗಳು ಇಲ್ಲಿ ಪ್ರಾಕೃತ ಭಾಷೆ ಅಂದರೆ ಕೆಲವು ಭಾಷಾಭಿಮಾನಿಗಳಿಗೆ ನಮ್ಮ ಭಾಷೆ ದೊಡ್ಡದು, ನಮ್ಮ ಭಾಷೆ ಮೊದಲು ಅಂತ ಹೇಳ್ತಾರೆ. ಇಲ್ಲಿ ಪ್ರಾಕೃತದ್ದು ಕೂಡ ಹಾಗೆ, ಪ್ರಾಕೃತವರು ನಮ್ಮದು ಭಾಷೆ ಮೊದಲು ಅಂತ ಹೇಳ್ತಾರೆ. ಜಗಳಾಡುವ ಪ್ರಶ್ನೆಯೇ ಇಲ್ಲ. ಇಲ್ಲಿ ಪ್ರಾಕೃತ ಶಬ್ದದ ಒಂದು ಅರ್ಥ ಏನು? ಪ್ರಾಕೃತ ಭಾಷೆ ಅಂದರೆ ಪ್ರಕೃತಿಯಿಂದ ಬಂದ ಭಾಷೆ ಅಥವಾ ಪ್ರಾಕೃತಿಕ ಭಾಷೆಯೇ ಪ್ರಾಕೃತ ಭಾಷೆ ಒಂದರ್ಥ. ಇನ್ನೊಂದು ಪ್ರಾಕೃತ ಭಾಷೆ ಅಂದ್ರೇನು? ಇತ್ತೀಚೆಗೆ ಅಂದರೆ ಮಧ್ಯಕಾಲದಲ್ಲಿ 2300 ವರ್ಷಗಳ ಹಿಂದೆ ಅಥವಾ 2500 ವರ್ಷಗಳ ಹಿಂದೆ ಒಂದು ಭಾಷಾ ತಜ್ಞರು ಆ ಒಂದು ಪ್ರಕೃತಿಯಿಂದ ಬಂದ ಭಾಷೆಯನ್ನು, ಪ್ರಾಕೃತಿಕ ಭಾಷೆಯನ್ನು, ಲೋಕ ಭಾಷೆಯನ್ನು, ಲೋಕ ಪ್ರಚಲಿತ ಭಾಷೆಯನ್ನು, ಸಹಜ ಸರಳವಾಗಿ ಉಚ್ಚರಿಸುವ ಭಾಷೆಯನ್ನು ಪ್ರಾಕೃತ ಎಂದು ನಾಮಕರಣ ಮಾಡಿದರು. ಹೀಗೆ ಪ್ರಾಕೃತ ಶಬ್ದಕ್ಕೆ ನಾವು 2 ಅರ್ಥ ಕೊಡ್ತೀವಿ. ಇಲ್ಲಿ ಪ್ರಾಕೃತ ಭಾಷೆ ಅಂದರೆ ಸರ್ವಭಾಷಾಮಯಿ ಪ್ರಾಕೃತ, ಸರ್ವಾರ್ಧಮಾಗದಿ ಪ್ರಾಕೃತ ಅಂತೇನು ಹೇಳ್ತಾರೆ ನೋಡ್ರಿ, ಅದೇ ಪ್ರಾಕೃತ. ಅದು ಆಮೇಲೆ ಪ್ರಾಕೃತ ಅಂತ ಕರೆದುಕೊಂಡು ಬಂದರು. ಅದನ್ನು ಮೊದಲು ಅದಕ್ಕೆ ಪ್ರಾಕೃತ ಅಂತ ಹೆಸರಿರಲಿಲ್ಲ, ಪ್ರಾಕೃತಿಕವಾಗಿ ಒಂದು ಸರಳ ಭಾಷೆ ಬರ್ತಿತ್ತು. ನಾವು ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು ಅಂತಾರೆ ನೋಡ್ರಿ, ಬಾಯಿಗೆ ಬಂದಂಗೆ ಮಾತಾಡೋದು ಅದು ಪ್ರಾಕೃತ. ಅಂದರೆ ಅನುಕೂಲವಾದಂತೆ ಸರಳ ಸಹಜವಾಗಿ ಉಚ್ಚರಿಸುವುದು ಅದು ಪ್ರಾಕೃತ ಭಾಷೆ. ಅದಕ್ಕೊಂದು ಷರತ್ತಿದೆ. ಅದಕ್ಕೆ ಏನಿರಬೇಕು? ಒಂದು ಏನಪ್ಪ ಅಂದರೆ ಒಂದು ಅರ್ಥ ಇರಬೇಕು, ಅನರ್ಥ ಆಗಬಾರ್ದು, ಅಷ್ಟು ಬಿಟ್ಟರೆ ಅದು ಪ್ರಾಕೃತ. ನಾನು ಈಗ ಚರ್ಚೆ ಮಾಡ್ತೀನಿ ನಿಮ್ಮ ಮುಂದೆ. ಸರ್ವಭಾಷಾಮಯಿ ಪ್ರಾಕೃತ ಅಂದ್ರೇನು? ಲೋಕದಲ್ಲಿ ಎಲ್ಲರ ಲೋಕ ಭಾಷೆಗಳನ್ನು ಹೊಂದಿರುವ ಭಾಷೆ, ಅದು ಸರ್ವಭಾಷಾಮಯಿ ಪ್ರಾಕೃತ. ನೋಡ್ರಿ ಪ್ರಾಕೃತದ ಮಹತ್ವ. ಪ್ರಾಕೃತ ಸರ್ವಾರ್ಧಮಾಗದಿ ಪ್ರಾಕೃತ ಅಂತ ಇನ್ನೊಂದು ಹೆಸರಿದೆ. ಅದು ಅಂದರೆ ಸ್ವರ್ಗದ ಮಾಗದ ದೇವನಿಂದ ಮಾಡಲ್ಪಟ್ಟ ಅಥವಾ ಮಗಧ ದೇಶ ಭಾಳ ವಿಸ್ತಾರವಾದ ದೇಶ. ಮಗಧ ಮತ್ತು ಅದರ ಸುತ್ತಮುತ್ತಲಿನ ಅನೇಕ ದೇಶಗಳ ಪ್ರಾದೇಶಿಕ ಲೋಕ ಭಾಷೆಗಳನ್ನು ಹೊಂದಿರತಕ್ಕಂತಹ ಪ್ರಾಕೃತ ಭಾಷೆ. ಅದನ್ನೇನಂತಾರೆ ಇಲ್ಲಿ? ಸರ್ವಾರ್ಧಮಾಗದಿ ಪ್ರಾಕೃತ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಪೀಠಿಕೆಯಾಗಿ ಕೊನೆಗೆ ಒಂದು ಮಾತು ಹೇಳೋದಾದ್ರೆ, ಸಾರವಾಗಿ ಹೇಳೋದಾದ್ರೆ, ಈ ಪ್ರಾಕೃತ ಭಾಷೆಯಲ್ಲಿಯೇ ತೀರ್ಥಂಕರು ತಮ್ಮ ಧರ್ಮದ ಉಪದೇಶವನ್ನು ಕೊಟ್ಟರು. ಒಂದೇ ಮಾತು ಹೇಳಬೇಕಂದ್ರೆ ಪ್ರಾಕೃತ ಭಾಷೆಗೆ ಯಾಕೆ ಜೈನ ಧರ್ಮದಲ್ಲಿ ಮಹತ್ವ ಕೊಟ್ಟರು? ಯಾಕಂದರೆ ಪ್ರಾಕೃತ ಭಾಷೆ ಇಲ್ಲದ, ಅಂದರೆ ಪ್ರಾಕೃತದ ಧ್ವನ್ಯಾಲೋಕವಿಲ್ಲದ, ಧ್ವನಿಶಾಸ್ತ್ರವಿಲ್ಲದ, ಪ್ರಾಕೃತದ ಧ್ವನಿ ಇಲ್ಲದ ಯಾವ ಜಗತ್ತಿನ ಯಾವ ಸ್ಥಳವೂ ಇಲ್ಲ, ಯಾವ ಸ್ಥಳವೂ ಬಾಕಿ ಇಲ್ಲ, ಯಾವ ಸಾಹಿತ್ಯವೂ ಪರೆ ಇಲ್ಲ, ಯಾವ ಜೀವನವೂ ಇಲ್ಲ, ಯಾವ ಮತವೂ ಇಲ್ಲ, ಯಾವ ಧರ್ಮವೂ ಇಲ್ಲ. ಅಂದರೆ ಏನು? ಪ್ರಾಕೃತ ಭಾಷೆ ಇಲ್ಲದಂತಹ ಸ್ಥಳ, ಸಾಹಿತ್ಯ, ಜೀವನ, ಮತ, ಧರ್ಮ ಯಾವುದು ಇತ್ಯಾದಿ ಇಲ್ಲ. ಅಂದರೆ ಎಲ್ಲದರಲ್ಲೂ ಪ್ರಾಕೃತ ಭಾಷೆ ಇದ್ದೇ ಇದೆ. ಈ ಒಂದು ಪೀಠಿಕೆಯನ್ನು ನಾವು ಸಾರವಾಗಿ ಇಲ್ಲಿ ನೋಡಿದ್ದೀವಿ. ಈಗ ನಾವು ವಿಷಯಕ್ಕೆ ಬರೋಣ. ಮೊಟ್ಟ ಮೊದಲು ಜೈನ ಧರ್ಮದಲ್ಲಿ ಈ ಪ್ರಾಕೃತ ಭಾಷೆಗೆ ಮಹತ್ವ ನೀಡಬೇಕಾದ್ರೆ ಏನು ಕಾರಣ ಇತ್ತು? ಯಾಕೆ ಈ ಪ್ರಾಕೃತ ಭಾಷೆಗೆ ಒಂದು ಏನಪ್ಪ ಅಂದರೆ ಮಹತ್ವ ಕೊಟ್ಟರು? ಜೈನ ಪರಂಪರೆಯಲ್ಲಿ, ಜೈನ ಸಂಸ್ಕೃತಿಯಲ್ಲಿ ಯಾಕೆ ಪ್ರಾಕೃತ ಭಾಷೆಗೆ ಮಹತ್ವ ಕೊಟ್ಟರು? ಆ ಪ್ರಾಕೃತ ಭಾಷೆಯ ತನ್ನದೇ ಆದ ಮಹತ್ವ ಏನಿತ್ತು ಅದನ್ನು ಮೊದಲು ತಿಳ್ಕೊಂಡು ಆಮೇಲೆ ನಾವು ಪ್ರಾಕೃತ ಭಾಷೆಗೆ ಜೈನ ಧರ್ಮದಲ್ಲಿ ಏನೇನು ಮಹತ್ವ ಕೊಟ್ಟರು, ಎಲ್ಲೆಲ್ಲಿ ಮಹತ್ವ ಕೊಟ್ಟರು, ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಆಮೇಲೆ ಚರ್ಚೆ ಮಾಡೋಣ. ಈಗ ನಾನು ಭಾಳ ಸರಳವಾಗಿ ಒಂದು 14 ಬಿಂದುಗಳನ್ನು ಒಂದು 3/4 ಗಂಟೆ ಒಳಗೆ ಚರ್ಚೆ ಮಾಡಿ ಮುಗಿಸ್ತೀನಿ ರೀ. ಹುಟ್ಟಿದ ಎಳೆಕೂಸು, ಪಶು ಪಕ್ಷಿಗಳು,
ಪ್ರಾಕೃತ ಭಾಷೆಯನ್ನು ಮಾತಾಡ್ತವೆ. ಹೇಗೆ ನೋಡ್ರಿ, ಮಗು ಏನಂತದೆ, ಹುಟ್ಟಿದ ಮಗು ಏನು ಮಾಡ್ತದೆ? ಮಾ 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 ಅಂತ ಉಚ್ಚಾರಣೆ ಮಾಡ್ತದೆ. ಏನು ಉಚ್ಚಾರಣೆ ಮಾಡ್ತದೆ? ಮಾ ಮಾ. ಆ ಮಾ ಅಂತಿದೆ ನೋಡಿ ಉಚ್ಚಾರಣೆ, ಅದು ಪ್ರಾಕೃತ ಭಾಷೆ. ನೋಡಿ ಎಷ್ಟು ಸಂತೋಷವಾಗುತ್ತಲ್ವ. ಪ್ರಾಕೃತ ಭಾಷೆ, ಮಗು ಕೂಡ, ಹುಟ್ಟಿದ ಮಗು ಕೂಡ ಪ್ರಾಕೃತ ಭಾಷೆಯಲ್ಲಿ ಮಾತಾಡ್ತದೆ. ಇನ್ನು ಹಸು ತಗೊಳ್ರಿ, ಅಂಬಾ ಅಮ್ಮ ಅಂಬಾ ಮಾ ಅಂತ ಕೂಗ್ತದೆ. ಅದು ಏನದು? ಪ್ರಾಕೃತ ಭಾಷೆ. ಇದನ್ನು ಗ್ರಾಮೆಟಿಕಲ್ ನಾನು ಹೇಳಿ ಬರ್ಕೊಂಡಿದ್ದೀನಿ ಹೇಳಬೇಕಾದ್ರೆ, ಸೊ ಅದು ಬೋರ್ ಆಗತ್ತೆ, ಅತಿ ಆಗತ್ತೆ ಅಂತ ಬಿಟ್ಟಿದ್ದೀನಿ, ನಾನು ಹೇಳ್ತಾ ಇಲ್ಲ ಈಗ. ಇನ್ನು ಕೋಗಿಲೆ, ಕೋಗಿಲೆ ಕೂಡ ಪ್ರಾಕೃತ ಮಾತಾಡ್ತದ್ರಿ. ಊ ಊ. ನಮ್ಮ ಕಿವಿ ಸರಿ ಇಲ್ಲ, ನಮ್ಮ ಕಿವಿಗೆ ಏನು ಕೇಳಿಸತ್ತೆ? ಕೂ ಕೂ. ನಾವು ಕ ಉಚ್ಚಾರಣೆ ತಿಳ್ಕೊಳ್ತೇವೆ. ಅಂದರೆ ಆ ಕೋಗಿಲೆಯ ಊ ಧ್ವನಿ ನಮ್ಮ ಕಿವಿಗೆ ಬಂದು ಬೀಳಬೇಕಾದ್ರೆ ಆ ಒಂದು ಶಬ್ದ ತರಂಗಗಳು, ಶಬ್ದ ಪರಮಾಣುಗಳು ಏನಾಗ್ತವೆ ನಮ್ಮ ಕಿವಿಗೆ ಬೀಳುವಷ್ಟರಲ್ಲಿ ಅದು ನಮಗೆ ಕೂ ಕೂ ಕೇಳಿಸುತ್ತೆ. ಆ್ಯಕ್ಚುಲಿ ಕೋಗಿಲೆ ಏನು ಕೂಗ್ತದ್ರೆ, ಏನು ಕರೀತದೆ? ಊ ಊ ಊ ಅಂದ್ರೇನು? ಋತು. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ನಾವು ಋತು ಅಂತ ಹೇಳ್ತೀವಿ. ಈ ಋತು ಶಬ್ದ, ಅದರಲ್ಲಿ ರೂದಲ್ಲಿ ರಕಾರ ಮತ್ತು ತದಲ್ಲಿ ತಕಾರ ಲೋಪ ಆದಾಗ ಇಲ್ಲಿ ಊ ಆಗತ್ತೆ. ಸೊ ಪ್ರಾಕೃತದಲ್ಲಿ ಋತು ಶಬ್ದಕ್ಕೆ ಊ ಅಂತಾರೆ. ನೋಡಿ ಆ ಕೋಗಿಲೆ ಅದನ್ನೇ ಕೂಗುತ್ತೆ ನೋಡಿ, ಊ ಊ ಊ ಊ ಊ. ಅಂದರೆ ವಸಂತ ಋತು ಬಂತು, ಋತು ಬಂತು, ಋತು ಬಂತು ಬನ್ನಿ ಅಂತ ಕೂಗುತ್ತೆ. ನೋಡ್ರಿ, ಪಶು ಪಕ್ಷಿಗಳಿಗೂ ಪ್ರಾಕೃತ ಗೊತ್ತಿದೆ ನೋಡಿ. ಇನ್ನು ನಾಯಿ ವೌ 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 ಪ್ರಾಕೃತ ಶಬ್ದ. ಅವ್ವ ಶಬ್ದ, ಕನ್ನಡದಲ್ಲಿ ಅವ್ವ ಶಬ್ದ ಇದೆ ಅಲ್ರಿ, ಆ ಅವ್ವ ಶಬ್ದ ಡಿಲೀಟ್ ಆಗಿ ಈ ವಕಾರಕ್ಕೆ ವಕಾರ ಒತ್ತ ಇದೆ ನೋಡ್ರಿ, ವೌ ವೌ. ಅದು ಒಂದು ವ ಈ ಕಡೆ ಸಪ್ರೇಟಾಗಿ ವ ಆಗಿಬಿಟ್ಟು ವ ವ ವ ವ ವ ವ ವ ವೌ ವ ವೌ. ಇನ್ನೊಂದು ರೂಪ ಹೇಳ್ಬೇಕಾದ್ರೆ ವಗೆ ಪ್ರಾಕೃತದಲ್ಲಿ ಏನಾಗುತ್ತೆ? ಬ ಕೂಡ ಆಗತ್ತೆ. ಏನಾಗತ್ತೆ? ಬೌ 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 ಬೌ. ಆ ಬೌ ಬೌ ಅದನ್ನ ಪದೇ ಪದೇ ಹೇಳಿದಾಗ ಬೌ 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 ಅಂದರೆ ನಾಯಿ ಬೌ ಬೌ ಅಂತ ಕೂಗತ್ತೆ. ಬೌ ಬೌ ಅಂದರೆ ಏನು? ಅಮ್ಮ ಅಮ್ಮ, ಅವ್ವ ಅವ್ವ. ಈ ರೀತಿ ಅದನ್ನು ನಾವು ಗ್ರಾಮೆಟಿಕಲ್ ತಿಳ್ಕೊಂಡ್ರೆ ನಮ್ಗೆ ಆಮೇಲೆ ಅದು ಗೊತ್ತಾಗತ್ತೆ. ಇರಲಿ, ಒಟ್ಟಾರೆ ನಾನು ಹೇಳೋದೇನೆಂದರೆ, ಹುಟ್ಟಿದ ಎಳೆ ಕೂಸು ಪಶು ಪಕ್ಷಿಗಳಿಗೆಲ್ಲರಿಗೂ ಪ್ರಾಕೃತ ಭಾಷೆ ಬರ್ತದೆ, ಮಾತಾಡ್ತಾ ಇದ್ದಾವೆ ಅಂತಷ್ಟೆ. ಇನ್ನು ವಿಶ್ವದ ಸಮಸ್ತ ಭಾಷಿಗರು ತಮ್ಮ ತಮ್ಮ ಭಾಷೆಗಳಲ್ಲಿ, ಮಾತೃಭಾಷೆಗಳಲ್ಲಿ ಪ್ರಾಕೃತ ಧ್ವನಿಯನ್ನು ಹೇಳ್ತಿದ್ದಾರೆ, ಪ್ರಾಕೃತವನ್ನು ಮಾತಾಡ್ತಿದ್ದಾರೆ. ಒಂದೊಂದು ಉದಾಹರಣೆ ನೋಡೋಣ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೀವಿ? ಪ್ರಾಕೃತ ಭಾಷೆಯ ತನ್ನದೇ ಆದ ಒಂದು ನ್ಯಾಚುರಲ್ ಏನು ಮಹತ್ವ ಇದೆ, ಆ ನ್ಯಾಚುರಲ್ ಮಹತ್ವದಿಂದಾಗಿ ಜೈನ ಧರ್ಮದಲ್ಲಿ ಮಹತ್ವ ಕೊಟ್ಟರು. ಮತ್ತು ಏನೇನು ಮಹತ್ವ ಕೊಟ್ಟರು ಆಮೇಲೆ ಚರ್ಚೆ ಮಾಡೋದು. ಈಗ ನ್ಯಾಚುರಲ್ ಸಾಮಾನ್ಯ ಮಹತ್ವವನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಇನ್ನು ಜೈನ ಧರ್ಮಕ್ಕೆ ನಾವು ಬಂದಿಲ್ಲ. ಸಂಸ್ಕೃತದವರು ಗಚ್ಚ ಅಂದರೆ ಹೋಗು, ಪ್ರಾಕೃತದಲ್ಲೂ ಅದೇ ಇದೆ, ಗಚ್ಚ ಹೋಗು. ಆಗಚ್ಚ ಬಾ, ಸಂಸ್ಕೃತದಲ್ಲೂ ಅದೇ ಇದೆ. ಸಂಸ್ಕೃತದಲ್ಲೂ ಕೂಡ ಪ್ರಾಕೃತ ಭಾಷೆಯ ತತ್ವಗಳಿವೆ. ಪಿ ಅಂದರೆ ಕುಡಿ, ಸಂಸ್ಕೃತದಲ್ಲಿ ಪಿ, ಪ್ರಾಕೃತದಲ್ಲಿ ಪಿಬ. ಹಸ ಅಂದರೆ ನಗು, ಪ್ರಾಕೃತದಲ್ಲಿಯೂ ಹಸ ಕ್ರಿಯಾಪದ, ಮತ್ತು ನಮ್ಮ ಸಂಸ್ಕೃತದಲ್ಲಿಯೂ ಹಸ. ಭಗಿನಿ, ಸಂಸ್ಕೃತದಲ್ಲಿ ಭಗಿನಿ, ಪ್ರಾಕೃತದಲ್ಲಿ ಬಹಿನಿ ಅಂದರೆ ಸಹೋದರಿ. ಮಾತೃ, ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಮಾವು ಮಾತಾ. ಪಿತೃ, ಸಂಸ್ಕೃತದಲ್ಲಿ, ಪ್ರಾಕೃತದಲ್ಲಿ ಪಿವು ತಂದೆ. ಈ ರೀತಿ ಸಂಸ್ಕೃತ ಶಬ್ದಗಳಲ್ಲಿ ಕೂಡ ಇನ್ನೂ ಹಲವಾರು ಪ್ರಾಕೃತ ಪದಗಳು ತುಂಬಿಕೊಂಡಿವೆ. ಹಾಗೆ ಕನ್ನಡ ಭಾಷೆಗೆ ಬನ್ನಿ. ಅಪ್ಪ, ಯಪ್ಪ, ಯಮ್ಮ, ಉಪ್ಪ. ನೀವು ಈ ಯಾವುದು ತಮಿಳ್ನಾಡು ಕಡೆ ಆ ಕಡೆ ನೀವು ಹೋಗಿ ನೋಡಿ, ಅಲ್ಲಿ ಭಾಷೆ ಅಪ್ಪ ಅನ್ನಲ್ಲ, ಅವರು ಉಪ್ಪ ಅಂತಾರೆ. ಉಪ್ಪ. ಅಮ್ಮ, ಯಮ್ಮ, ಯವ್ವ, ಉಮ್ಮ. ಇವೆಲ್ಲ ಏನಂದರೆ ಇವು ಅಪ್ಪ, ಯಪ್ಪ, ಉಮ್ಮ, ಅಮ್ಮ, ಯಮ್ಮ, ಯವ್ವ, ಅವ್ವ, ಇವೆಲ್ಲ ಕನ್ನಡ ಪದಗಳು ನಾವು ಬಳಸ್ತಿದ್ದೀವಲ್ಲ, ಇವೆಲ್ಲ ಕನ್ನಡ ಪದಗಳಲ್ಲ, ಇವೆಲ್ಲ ಪ್ಯೂರ್ ಪ್ರಾಕೃತ ಪದಗಳು. ಅಂದರೆ ಆತ್ಮ ಶಬ್ದದಿಂದ ಇಷ್ಟೊಂದು ಪದಗಳು ಬಂತು ಪ್ರಾಕೃತದಲ್ಲಿ. ಆತ್ಮ ಅಂದ್ರೇನು? ಜನ್ಮ ಕೊಟ್ಟವರು.
ಪ್ರಾಣ. ಸೊ ಹೀಗಾಗಿ ಕನ್ನಡದಲ್ಲಿ ಅಜ್ಜ, ಅಜ್ಜಿ, ಅಕ್ಕ, ಅನ್ನ ಇವೆಲ್ಲ ನಾವು ಪ್ರಾಕೃತ ಶಬ್ದಗಳನ್ನು ಕನ್ನಡ ಶಬ್ದಗಳನ್ನು ಬಳಸ್ತೀವಿ. ಇವೆಲ್ಲ ಪ್ರಾಕೃತ ಪದಗಳು, ಕನ್ನಡ ಪದಗಳಲ್ಲ, ಮೂಲ ಕನ್ನಡ ಅಲ್ಲ ಇವು. ಹಾಗೂ ಹೋಗಿ ಇನ್ನೊಂದು ವಿಶೇಷವನ್ನು ನಿಮಗೆ, ಕನ್ನಡಿಗ, ಕನ್ನಡಿಗ ಪ್ರಾಕೃತ ಶಬ್ದ. ಕನ್ನಡತಿ, ಕನ್ನಡವತಿ, ಕನ್ನಡತಿ ಪ್ರಾಕೃತ ಶಬ್ದ. ಕರ್ನಾಟಕ ಪ್ರಾಕೃತ ಶಬ್ದ. ಹೀಗೆ ಕರ್ನಾಟಕ ಇದ್ದಿದ್ದೇನಾಯ್ತದು ಕರ್ನಾಟಕ. ಕರ್ನಾಟಕ ಕನ್ನಡಿಗ, ಕರ್ನಾಟಕವರ್ತಿ ಕನ್ನಡವತಿ ಅಥವಾ ಕನ್ನಡತಿ. ಈ ರೀತಿ ಈ ಕನ್ನಡತಿ, ಕನ್ನಡ ಮತ್ತು ಕನ್ನಡಿಗ, ಏನು ಕನ್ನಡ, ಕರ್ನಾಟಕ ಅಂತೀವೆಲ್ಲ, ಈ ಕನ್ನಡ ಶಬ್ದವು ಕೂಡ ಒಂದು ಪ್ರಾಕೃತ ಶಬ್ದ. ಹೇಗೆ? ಯಾಕಂದರೆ ಇಲ್ಲಿ ಸಜಾತಿ ಒತ್ತಕ್ಷರಗಳಿವೆ. ಎಲ್ಲೆಲ್ಲಿ ಸಜಾತಿ ಒತ್ತಕ್ಷರಗಳಿರ್ತವೆ, ಸಜಾತಿ ಒತ್ತಕ್ಷರಗಳ ಧ್ವನಿ ಉಚ್ಚಾರಣೆ ಇರ್ತದೆ, ಅದೆಲ್ಲ ಪ್ರಾಕೃತ. ಅದು ಯಾವುದೇ ಭಾಷೆಯಲ್ಲಿರಲಿ ಅದೆಲ್ಲ ಪ್ರಾಕೃತ. ಹೌದು. ಒಂದು. ಇನ್ನು ಹಿಂದಿಗೆ ಬನ್ನಿ. ಮಾತಾ ಪ್ರಾಕೃತದಲ್ಲಿ ಮಾ ಆ, ತಕಾರ ಲೋಪಾಗಿ ಆ ಉಳಿತದೆ, ಮಾ ಆ, ಮಾದ. ಮಾದರ, ಮಾದರ ಜಾತಿ ಅಂತೀವಿ ನೋಡಿ ನಾವು. ಮಾದರ, ಮಾದರ ಅಂದ್ರೇನು? ಮಾತರ. ಒಂದೇ ಮಾತರಂ ನೋಡಿ, ಆ ಸಂಸ್ಕೃತದಲ್ಲಿ ಹೇಳ್ತಕ್ಕಂಥ ಒಂದೇ ಮಾತರಂ, ಆ ಒಂದೇ ಮಾತರಂ ಸಂಸ್ಕೃತವೂ ಹೌದು, ಒಂದೇ ಮಾತರಂ ಪ್ರಾಕೃತವೂ ಹೌದು. ಸೊ ಪಿತಾ, ಪಿಯ. ಬಾಯಿ, ಹಿಂದಿಯಲ್ಲಿ ನಾವು ಬಾಯಿ ಅಂತೀವಿ, ಭಾತೃ. ಹಿಂದಿಯಲ್ಲೂ ಇದೆ ಬಾಯಿ, ಹಿಂದಿಯಲ್ಲಿ ಬಾಯಿ ಇದೆ, ಪಿಯಾ ಇದೆ, ಮಾ ಇದೆ, ಪ್ರಾಕೃತದ ಪದಗಳವು ಎಲ್ಲ. ಘರ್, ಹಿಂದಿಯಲ್ಲಿ ಘರ್ ಅಂದ್ರೆ ಮನೆ, ಪ್ರಾಕೃತ ವರ್ಡ್ ಅದು. ಹಿಂದಿಯಲ್ಲಿ ಪೀನಾ, ನೀರು ಕುಡಿಯೋದು, ಪೀನಾ ಪ್ರಾಕೃತದಲ್ಲಿ ಪಿ. ಹಸನ, ಹಸ. ಬಹು, ಸೊಸೆ, ಹಿಂದಿಯಲ್ಲಿ ಬಹು, ಸೊಸೆಗೆ ಬಹು ಅಂತಾರೆ, ಬಹು ಅಂತ ಹೇಳ್ತಾರೆ. ಸಸೂರ್ಗೆ, ಮಾವನಿಗೆ ಸಸೂರ್ ಅಂತಾರೆ, ಪ್ರಾಕೃತದಲ್ಲೂ ಅದೇ ಇದೆ. ಈ ರೀತಿ ಅನೇಕ ಪದಗಳು. ಖಾನ, ತಿನ್ನುವುದು, ಪ್ರಾಕೃತದಲ್ಲಿ ಖಾಶ್ ಕ್ರಿಯಾಪದ ಇದೆ. ಈ ರೀತಿ ಹಿಂದಿ ಪದಗಳಲ್ಲಿ, ಹಿಂದಿ ಭಾಷೆಯಲ್ಲಿ ಇರ್ತಕ್ಕಂಥ ಅನೇಕ ಪದಗಳು, ನೂರಾರು ಸಾವಿರಾರು ಪದಗಳು ಪ್ರಾಕೃತ. ಈಗ ಹೆಸರು ವಿಶೇಷವಾಗಿ ಹೇಳಬೇಕಂದ್ರೆ, ಈಗ ಪ್ರಾಕೃತಕ್ಕೆ ಹತ್ತಿರವಾದ ಭಾಷೆ ಇವತ್ತಿನ ಕಾಲದಲ್ಲಿ ಯಾವುದಾದ್ರು ಇದೆ ಅಂದರೆ ಅದು ಸಂಸ್ಕೃತ ಮತ್ತು ಹಿಂದಿ. ನಮ್ಮ ದ್ರಾವಿಡ ಭಾಷೆಗಳು ತುಂಬ ಸ್ವಲ್ಪ ವ್ಯತ್ಯಾಸ ಆಗಿ ಪರಿವರ್ತನೆ ಆಗಿ ಹೋಗಿದ್ದಾವೆ. ಆದರೂ ಈಗ ನಾ ಹೇಳಿದ್ನೆಲ್ಲ ಅಪ್ಪ, ಯಪ್ಪ, ಉಪ್ಪ ಅವೆಲ್ಲ ಪ್ರಾಕೃತ ವರ್ಡ್ಗಳು ಇವತ್ತು ಕನ್ನಡದಲ್ಲಿ ನಾವು ಕಾಣ್ತೀವಿ. ಇನ್ನು ಮರಾಠಿ ಬಾವು ಪ್ರಾಕೃತದಲ್ಲೂ ಇದೆ, ಅಂದರೆ ಅನ್ನ. ಪೀನೆ ಪ್ರಾಕೃತದಲ್ಲಿ ಪಿ, ಕುಡಿಯುವುದು. ಹಸನೆ ಮರಾಠಿಯಲ್ಲಿ, ಪ್ರಾಕೃತದಲ್ಲಿ ಹಸ. ತುಮಿ ಪ್ರಾಕೃತ ಅಂದರೆ ನೀವು, ಪ್ರಾಕೃತದಲ್ಲಿ ತುಮೆ. ಕೋ ಪ್ರಾಕೃತದಲ್ಲಿ ಅಂತವೆ ನಾವು, ಯಾರು ಪ್ರಾಕೃತದಲ್ಲಿ ಕೋ ಅಂತೀವಿ. ಈ ಮರಾಠಿಯವರು ಏನಂತಾರೆ? ಕೋಣ್, ಕೋನ್ ಆಹೆ. ಹಾಂ. ತುಜ್ಜ ನಿನ್ನ, ಪ್ರಾಕೃತದಲ್ಲಿ ಮರಾಠಿಯಲ್ಲಿ ತುಜ, ತುಜ್ಜ ಅಂತಲೂ ಹೇಳ್ತಾರೆ ಅವರು. ಹೀಗೆ ಗುಜರಾತಿಗೆ ಬನ್ನಿ. ಗುಜರಾತಿ ಊಟ ಮಾಡೋದಕ್ಕೆ ಅವರು ಜೀವನ ಅಂತಾರೆ, ಜೀಮನ್, ಜೀವನ. ಪ್ರಾಕೃತದಲ್ಲಿ ಅದೇ ವರ್ಡ್ ಇದೆ, ಜೀವನ, ಜಿಮ, ಊಟ ಮಾಡೋದು. ಮತ್ತು ರಾಜಸ್ಥಾನಿಗೆ ನೀವು ಬನ್ನಿ, ಅಲ್ಲೇನು ಹೇಳ್ತಾರೆ? ಪಚ್ಚೆ ಅಂದರೆ ನಂತರ, ಪಚ್ಚೆ, ಪಚ್ಚೆ ಆವೋ, ಪಚ್ಚೆ ಆವೋ ಅಂದರೆ ಆನಂತರ ಬಾ, ಆಮೇಲೆ ಬಾ, ಹಿಂದೆ ಹಿಂದೆ ಬಾ, ಅದಕ್ಕೆ ಪಚ್ಚೆ. ಪ್ರಾಕೃತದಲ್ಲಿ ಪಚ್ಚ. ಕಾಯ್, ಕಾಯ್ ಗುಜರಾತಲ್ಲಿ, ರಾಜಸ್ಥಾನದಲ್ಲಿ ಹೇಳ್ತಾರೆ ಏನು ಅನ್ನೋಕ್ಕೆ, ಏನು ಅಂತ ಕೇಳಕ್ಕೆ ಅವರು ಕಾಯ್, ಕಾಯ್, ಕಾಯ್ ಅಂತಾರೆ. ಕಾಯ್ ಅದು ಪ್ರಾಕೃತ ಶಬ್ದ. ಕಿಮ್. ಹಾಗೆ ಕಟೆ, ಕಥ ಅಂದರೆ ಎಲ್ಲಿ, ಕಟೆ ಅವರು ರಾಜಸ್ಥಾನದಲ್ಲಿ ಕಟೆ ಅಂತಾರೆ, ಪ್ರಾಕೃತದಲ್ಲಿ ಕಥ ಅಂದರೆ ಎಲ್ಲಿ. ಈ ರೀತಿ ಅನೇಕ ಪದಗಳಿವೆ. ಇನ್ನು ಕೊನೆಯದಾಗಿ ಆಂಗ್ಲ ಭಾಷೆಯನ್ನು ನಾವು ನೋಡಿದರೆ, ಆಂಗ್ಲ ಭಾಷೆ ಕೂಡ ನಾವು ಭಾರತೇತರ ಭಾಷೆ ಅಂತೀವಿ. ಅದು ನಮ್ಮ ಭಾರತೀಯ ಭಾಷೆನೇ ಹೌದು. ಯಾಕೆಂದರೆ ಅದರಲ್ಲಿ ಅನೇಕ ಪ್ರಾಕೃತ ಪದಗಳು ತುಂಬಿವೆ. ನೋಡ್ರಿ, ಉದಾಹರಣೆ ಗೋ, ಜಿವೋ ಗೋ ಪ್ರಾಕೃತದಲ್ಲಿ ಗಚ್ಚ. ಆಂಗ್ಲ ಭಾಷೆಯಲ್ಲಿ ಮದರ್ ಪ್ರಾಕೃತದಲ್ಲಿ ಮಾತರ. ಫಾದರ್ ಪ್ರಾಕೃತದಲ್ಲಿ ಪಿತರ. ಬ್ರದರ್ ಪ್ರಾಕೃತದಲ್ಲಿ ಭಾಯರ. ಮತ್ತು ಇಂಗ್ಲೀಷಲ್ಲಿ ಒಂಟೆಗೆ ಏನಂತಾರೆ? ಕ್ಯಾಮೆಲ್. ಕ್ಯಾಮೆಲ್ ಪ್ರಾಕೃತದಲ್ಲಿ ಕಮೇಲ. ಆಮೇಲೆ ಇನ್ನೊಂದು ಹಲೋ ಹಲೋ, ಈಗ ನೀವೆಲ್ಲ ಹೇಳ್ತಿರಲ್ಲ ಹಲೋ 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 ಅಂತ ಮಾತಾಡ್ತಿರಲ್ಲ, ಹಲೋ ಹಲೋ ಪ್ರಾಕೃತದಲ್ಲಿ ಏನೋ ಹಲಾ ಹಲ. ನೀವು ಸಂಸ್ಕೃತ ನಾಟಕಗಳಲ್ಲಿ ನೋಡ್ಬೋದು ಹಲಾ.
ಈ ರೀತಿ ಅನೇಕ ಪದಗಳು ಸಹಜ ಸರಳವಾಗಿ ನಾವು ಉಚ್ಚರಿಸುವ ಭಾಷೆ, ಹಿಂಸೆ ಇಲ್ಲದೆ ಉಚ್ಚರಿಸುವ ಭಾಷೆ ಆಗಿದ್ದರಿಂದ ಇದೊಂದು ಪ್ರಾಕೃತ ಭಾಷೆ, ತುಂಬ ಸರಳ ಸಹಜವಾದ ಭಾಷೆ. ಹಿಂಸೆ ಇಲ್ಲ, ಉಚ್ಚಾರಣೆಗೆ ಹಿಂಸೆ ಇಲ್ಲದ್ರಿಂದ ಇದೊಂದು ಅಹಿಂಸಕ ಭಾಷೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಭಾಷೆಯನ್ನು ಜೈನ ಧರ್ಮದಲ್ಲಿ ಮಹತ್ವ ಕೊಟ್ಟರು ಆ ಭಾಷೆಗೆ. ಹಾಗಾಗಿ ಜೈನರು ಆ ಭಾಷೆಯನ್ನು ಎತ್ತಿ ಹಿಡ್ಕೊಂಡ್ರು, ಅದನ್ನು ಬೆಳೆಸಿದರು, ಉಳಿಸಿದರು, ಪುನರುತ್ಥಾನಗೊಳಿಸಿದರು. ತೀರ್ಥಂಕರು ಕೂಡ ಉಪದೇಶ ಕೊಟ್ಟರು. ಈಗ ಇನ್ನೊಂದು ಎರಡು ಮಾತು ಸಾಮಾನ್ಯವಾಗಿ ಹೇಳಿ ನಾನು ಈಗ ಮುಂದೆ ಜೈನ ಧರ್ಮದಲ್ಲಿ ಅದಕ್ಕೆ ಏನೇನು ಮಹತ್ವ ಕೊಟ್ಟಿದ್ದಾರೆ ಅದನ್ನು ಚರ್ಚೆ ಮಾಡಿ ಮುಗಿಸೋಣ. ಸಮಾನತೆಯ ಸಿದ್ಧಾಂತವನ್ನು ಸಾರ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಪ್ರಾಕೃತ ವ್ಯಾಕರಣದಲ್ಲಿದೆ ನೋಡಿ. ಸಮಾನತೆಯ ಒಂದು ಸಿದ್ಧಾಂತವನ್ನು, ಅದು ನಮ್ಮ ಜೈನ ಧರ್ಮದ ಸಿದ್ಧಾಂತ. ಸಮಾನತೆ, ಸರ್ವರು ಸಮಾನ, ಯಾರು ಉಚ್ಚ ನೀಚ ಯಾರೂ ಇಲ್ಲ, ಯಾವ ಜಾತಿ ಪಾತಿಗಳು ಇಲ್ಲ. ಏನ್ರಿ, ಅದಕ್ಕೆ ಪ್ರಾಕೃತದಲ್ಲಿ ಒಂದು ವ್ಯಾಕರಣ ಸಿದ್ಧಾಂತ ಇದೆ. ಸಮೀಕರಣ, ಸಮರೂಪಕರಣ, ಸಮರೂಪಧಾರಣೆ ಅಂತ ಹೇಳ್ತಾರೆ. ಏನ್ರಿ, ಸ್ವರಹೀನ ವ್ಯಂಜನಕ್ಕೆ ಸ್ವರವನ್ನು ಸೇರಿಸಿದರೆ ಅದು ಸ್ವರಭಕ್ತಿ. ಅದು ಆಮೇಲೆ ಹೇಳ್ತೀನಿ. ಈಗ ಸ್ವರವಿಲ್ಲದ ವ್ಯಂಜನಕ್ಕೆ ಅಂದರೆ ಸ್ವರದಿಂದ ಹೀನವಾಗಿರ್ತಕ್ಕಂಥ ಪಾಪ, ಅಶಕ್ತ ಅಸಮರ್ಥವಾಗಿರ್ತಕ್ಕಂತಹ ಒಂದು ವ್ಯಂಜನಕ್ಕೆ ನಾವು ಇನ್ನೊಂದು ಪಕ್ಕದ ಬಲವಾನ ವ್ಯಂಜನ ರೂಪದಲ್ಲಿ ಅದನ್ನು ಪರಿವರ್ತನೆ, ದ್ವಿತ್ವಗೊಳಿಸುವುದು. ಅಂದರೆ ಬಲಹೀನ ವ್ಯಂಜನವನ್ನು ಬಲವಾನ ವ್ಯಂಜನಗೊಳಿಸುವುದು. ಅಂದರೆ ಬಲಹೀನ ವ್ಯಂಜನವನ್ನು ಬಲವಾನ ವ್ಯಂಜನದ ಸಮಾನ ಸಮಾನ ಸಮಾನಗೊಳಿಸುವುದೇ ಸಮೀಕರಣ. ಉದಾಹರಣೆ ಧಮ್ಮ, ಈಗ ಸಂಸ್ಕೃತದಲ್ಲಿ ಧರ್ಮ, ಅದರಲ್ಲಿ ರಕಾರ ಇದೆ, ಅರ್ಕಾವತ್ತಿದೆಯಲ್ಲ, ಅದಕ್ಕೆ ಸ್ವರ ಇಲ್ಲ. ಅದು ಪ್ರಾಕೃತದಲ್ಲಿ ಏನಾಗತ್ತೆ, ಆ ರಕಾರ ಪಾಪ ಹೀನವಾಗಿದ್ದರಿಂದ ಅದಕ್ಕೆ ಸ್ವರ ಸಂಪೋಟ ಇಲ್ಲದ್ದರಿಂದ ಅದನ್ನು ಇನ್ನೊಂದು ಪಕ್ಕದ ವ್ಯಂಜನದ ರೂಪದಲ್ಲಿ ಬಲವಾನಗೊಳಿಸ್ತಾರೆ. ಅದನ್ನು ಏನು ಮಾಡ್ತಾರೆ, ಅದನ್ನು ರಕಾರನ್ನು ವ್ಯಂಜನದ ರೂಪದಲ್ಲಿ ದ್ವಿತ್ವ ಮಾಡ್ತಾರೆ. ಆವಾಗ ಧರ್ಮ ಇದ್ದಿದ್ದು ಧಮ್ಮ, ಅಲ್ಲಿ ರಕಾರ ಏನಾಯಿತು, ಮಕಾರ ಆಯಿತು, ಮಕಾರದಲ್ಲಿ ದ್ವಿತ್ವ ಆಯಿತು. ಹೀಗೆ ಆ ಸ್ವರಹೀನ ವ್ಯಂಜನವನ್ನು ಬಲವಾನ ವ್ಯಂಜನಗೊಳಿಸಿದ್ರೆ ನೋಡಿ, ಸಮಾನ ಮಾಡಿದರೆ ನೋಡಿ, ಅದೇ ಸಮಾನತೆ ಸಿದ್ಧಾಂತವನ್ನು ಹೇಳ್ತಕ್ಕಂಥ ಅಪೂರ್ವವಾದ ಒಂದು ವ್ಯಾಕರಣ ನಮ್ಮ ಪ್ರಾಕೃತದಲ್ಲಿ ಸಮೀಕರಣ ಎಂಬ ಹೆಸರದಲ್ಲಿದೆ. ಇನ್ನೊಂದು ಮಾತು ಸ್ವರಭಕ್ತಿ. ಇನ್ನೊಂದು ಅದೇ ರೀತಿಯೇ, ಆದರೆ ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಏನಂದರೆ, ಸರ್ವೋದಯ ತೀರ್ಥವನ್ನು, ಭಗವಾನ್ ಮಹಾವೀರರ ಸರ್ವೋದಯ ತೀರ್ಥವನ್ನು, ಸರ್ವೋದಯ ತೀರ್ಥ ಸಿದ್ಧಾಂತವನ್ನು ಎತ್ತಿ ಹಿಡ್ತಕ್ಕಂತಹ ಒಂದು ಪ್ರಾಕೃತ ಕೆಲಸ ಮಾಡಿದೆ. ಏನು ಮಾಡಿದೆ ಪ್ರಾಕೃತ? ಸ್ವರಭಕ್ತಿ ಪ್ರಕರಣ ಇದೆಯಲ್ಲ, ಅದನ್ನು ತಾವು ಓದಿದರೆ ಅಲ್ಲಿ ಹೇಳ್ತಾರೆ, ಸ್ವರಹೀನ ವ್ಯಂಜನಗಳಿಗೆ ಸ್ವರವನ್ನು ಸೇರಿಸಿದ ಬಲವಾನಗೊಳಿಸುವುದು. ಏನ್ರಿ, ಸ್ವರವಿಲ್ಲದ ಹೀನ ಸ್ವರ ವ್ಯಂಜನಗಳಿಗೆ ಸ್ವರವನ್ನು ಸೇರಿಸಿ ಇನ್ನೊಂದು ಬಲವಾನದ ವ್ಯಂಜನದ ರೂಪದಲ್ಲಿ ಬಲವಾನಗೊಳಿಸುವುದೇ ಏನರದು ಸ್ವರಭಕ್ತಿ. ಭಕ್ತಿ ಅಂದರೆ ಸ್ವರವನ್ನು ಸೇರಿಸುವುದು, ಸೇವನೆ. ಭಕ್ತಿ ಅಂದರೆ ಸೇವನೆ, ಭಗವಂತನ ಗುಣಗಳ ಸೇವನೆ ಮಾಡುವುದು ಭಕ್ತಿ. ಹಾಗೆ ಇಲ್ಲಿ ನೋಡಿ ಏನಿದೆ, ಇಲ್ಲಿ ಉದಾಹರಣೆ ಧರ್ಮ, ಅದೇ ಒಂದು ಶಬ್ದವನ್ನು ತಗೊಳ್ಳಿ. ಇಲ್ಲಿ ರಕಾರಕ್ಕೆ ವ್ಯಂಜನ ಇಲ್ಲ, ಸ್ವರ ಇಲ್ಲ ನೋಡಿ. ಇಲ್ಲಿ ಏನು ಮಾಡಿದೀನಿ, ಅದಕ್ಕೆ ಸ್ವರ ಸೇರಿಸಿ ಧರ್ಮ, ಕರ್ಮ ಕರಮ, ಸೂರ್ಯ ಸೂರಜ, ರತ್ನ ರತನ. ಹೀಗೆ ಇಲ್ಲಿ ಏನು ಮಾಡಿದ್ದಾರೆ, ಸ್ವರವಿಲ್ಲದ ಒಂದು ಹೀನ ವ್ಯಂಜನಕ್ಕೆ ಸ್ವರವನ್ನು ಸೇರಿಸಿ ಇನ್ನೊಂದು ಇನ್ನೊಂದು ವ್ಯಂಜನದ ಬಲವಾನದಂತೆ ಈ ವ್ಯಂಜನವನ್ನು ಇನ್ನೊಂದು ಬಲವಾನ ವ್ಯಂಜನದ ರೂಪದಲ್ಲಿ ಸಮಾನ ಮಾಡಲಾಗಿದೆ ನೋಡಿ. ಇದು ಸರ್ವೋದಯ ತೀರ್ಥ ಸಿದ್ಧಾಂತವನ್ನು ಸಾರ್ತಕ್ಕಂತಹ ಒಂದು ಸಿದ್ಧಾಂತವನ್ನು ಸಾರ್ತಕ್ಕಂಥ ಈ ನಮ್ಮ ಸ್ವರಭಕ್ತಿ ಪ್ರಾಕೃತ ವ್ಯಾಕರಣ. ಸೊ ಸಮಾನತೆ, ಸ್ವರೋದಯ ತೀರ್ಥ ಎಲ್ಲವೂ ಒಂದೇ ಥರ, ಸ್ವಲ್ಪ ವ್ಯತ್ಯಾಸ ಇರೋದಷ್ಟೇ. ಇನ್ನೊಂದು ಪ್ರಾಕೃತ ಭಾಷೆಯ ಕೊನೆಯ ಒಂದು ಮಹತ್ವವನ್ನು ಹೇಳಿ, ಸಾಮಾನ್ಯ ಮಹತ್ವಗಳಲ್ಲಿ ಹೇಳಿ, ಇನ್ನು ಜೈನ ಧರ್ಮದಲ್ಲಿ ಏನು ಮಹತ್ವ ಕೊಟ್ಟಿದ್ದಾರೆ ಅದನ್ನು ಚರ್ಚೆ ಮಾಡೋಣ. ಸಾರ್ವಕಾಲಿಕ, ಸಾರ್ವತ್ರಿಕ, ಸಾರ್ವಭೌಮಿಕ ಭಾಷೆ. ಏನ್ರಿ ಪ್ರಾಕೃತ ಅಂದರೆ ಏನ್ರಿ? ಸರಳೀಕರಣ ಭಾಷೆ. ಹೇಗಿದೆ ಅದು ಭಾಷೆ ಸರಳೀಕರಣ? ಪ್ರಾಕೃತ ಅಂದ್ರೆ ಏನು? ಸರಳೀಕರಣ ಭಾಷೆ. ಸಾರ್ವಕಾಲಿಕವಾಗಿದೆ, ಸಾರ್ವತ್ರಿಕವಾಗಿದೆ ಮತ್ತು ಸಾರ್ವಭೌಮಿಕವಾಗಿದೆ. ಸಾರ್ವತ್ರಿಕ ಅಂದರೆ ಏನ್ರಿ? ಸರ್ವರು ಅಂದರೆ ಸರ್ವತ್ರ, ಎಲ್ಲ ಕಡೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಈ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಭಾಷೆ ಪ್ರಯೋಗದಲ್ಲಿದೆ. ಜಗತ್ತಿನ ಪ್ರತಿಯೊಂದು ಸ್ಥಳದಲ್ಲಿ ಪ್ರಾಕೃತ ಭಾಷೆ ಸರ್ವತ್ರ
ಉಪಯೋಗ ಆಗ್ತಾ ಇದೆ, ಬಳಸ್ತಾ ಇದ್ದಾರೆ. ಅದು ಸಾರ್ವತ್ರಿಕ ಭಾಷೆ. ಇನ್ನು ಸಾರ್ವಕಾಲಿಕ, ಹಿಂದೆ ಬಳಸ್ತಾ ಇದ್ದರು, ಈಗಲೂ ಬಳಸ್ತಾ ಇದ್ದಾರೆ ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ, ಭಾರತೇತರ ಭಾಷೆಗಳಲ್ಲಿ, ಮತ್ತು ಮುಂದೆಯೂ ಬಳಸ್ತಾ ಇರ್ತಾರೆ. ಈ ಸಜಾತಿ ಒತ್ತಕ್ಷರಗಳ ಅಭಾವ ಎಂದೂ ಆಗುವುದಿಲ್ಲ, ಅದೇ ಪ್ರಾಕೃತ. ಸೊ ಹಾಗಾಗಿ ಈ ಪ್ರಾಕೃತ ಭಾಷೆ ಏನಪ್ಪ ಅಂದರೆ ಸಾರ್ವಕಾಲಿಕ. ಇನ್ನು ಕೊನೆಯದಾಗಿ ಸಾರ್ವಭೌಮಿಕ ಭಾಷೆ. ಏನ್ರಿ ಪ್ರಾಕೃತ? ಏನ್ರಿದು? ಸಾರ್ವಭೌಮಿಕ ಭಾಷೆ. ಸರ್ವರೂ ಮಾತಾಡ್ತಕ್ಕಂತಹ ಭಾಷೆ ಮಾತಾಡ್ತಾ ಇದ್ದಾರೆ. ಸರ್ವರಿಗೂ ಸಂಬಂಧಪಟ್ಟ, ಸರ್ವರಿಗೂ ಉಪಯೋಗಿಯಾದ ಭಾಷೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಈಗ ನಾನು ನಿಮಗೆ ಕೇಳಿದರೆ ನೀವು ಪ್ರಾಕೃತ ಭಾಷೆ ವಿದ್ವಾಂಸರಿದ್ದೀರಾ ಅಂತ ಕೇಳಿದರೆ ನೀವು ಅಲ್ಲ ಇಲ್ಲ ಅಂತೀರಿ. ನೀವು ಹೌದು, ನೀವು ಪ್ರಾಕೃತ ಭಾಷೆ ವಿದ್ವಾಂಸರೇ ಹೌದು. ನಿಮಗೆ ಪ್ರಾಕೃತ ಗೊತ್ತು. ನೀವು ನಿಮ್ಮ ಜಗತ್ತಿನ ಎಲ್ಲರೂ ಅವರವರ ಭಾಷೆಯಲ್ಲಿ ಪ್ರಾಕೃತ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಆದರೆ ಏನು ತಿಳ್ಕೊಂಡಿದ್ದೀವಿ ನಾವು ಎಲ್ಲ ಭಾಷಿಗರು? ಅದು ನಮ್ಮ ಭಾಷೆ. ಕನ್ನಡದವರು ಕನ್ನಡ ಭಾಷೆ ಅಂತಾರೆ, ಪ್ರಾಕೃತದವರು ಸಂಸ್ಕೃತದವರು ಸಂಸ್ಕೃತ ಭಾಷೆ ಅಂತಾರೆ. ಮಾಡರ್ನ್ ಇಂಡಿಯನ್ ಲ್ಯಾಂಗ್ವೇಜಸ್, ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್, ರಾಜಸ್ಥಾನಿ, ಭೋಜ್ಪುರಿ, ಗುಜರಾತಿ, ಬುಂದೇಲ್ಖಂಡಿ, ಇವೆಲ್ಲ ಏನು ವ್ರಜ ಭಾಷೆಗಳು, ಇವೆಲ್ಲ ಏನಂತಾರೆ ಅವರು? ಇದು ನಮ್ಮ ಭಾಷೆ. ಆದರೆ ಪ್ರಾಕೃತ ಭಾಷೆಯನ್ನು 90% ಬಳಸ್ತಿರ್ತಾರೆ. ನಮ್ಮ ದ್ರಾವಿಡ ಭಾಷೆಗಳಲ್ಲೂ ಕೂಡ 60% ಪ್ರಾಕೃತ ಶಬ್ದಗಳಿವೆ. ಯಾಕೆಂದರೆ ಎಲ್ಲ ಭಾಷೆಗಳು ಪ್ರಾಕೃತಿಯಿಂದ ಹುಡ್ಕೊಂಡಿದ್ದು ನೋಡಿ. ಪ್ರಾಕೃತ ಅಂದರೆ ಯಾವುದು? ಪ್ರಕೃತಿಯಿಂದ ಅನಾದಿ ಕಾಲದಿಂದ ಬಂದ ಭಾಷೆ ಪ್ರಾಕೃತ ಭಾಷೆ. ಆ ಪ್ರಾಕೃತ ಹೇಳ್ತಾ ಇರೋದು ನಾನು. ಈಗ ಜಗಳಕ್ಕೆ ಮಾಡ್ತಕ್ಕಂಥ ಪ್ರಾಕೃತ ಭಾಷೆ ಅಲ್ಲ. ಆ ಪ್ರಾಕೃತ ಭಾಷೆಯನ್ನೇ ಈಗ ವರ್ತಮಾನದಲ್ಲಿ 1000, 2000, 3000 ವರ್ಷಗಳ ಇತ್ತೀಚೆಗೆ ಏನು ಮಾಡ್ತಾ ಬಂದಿದ್ದಾರೆ? ಅದನ್ನು ಒಂದು ಹೆಸರಿನಲ್ಲಿ ಗುರುತಿಸಿದ್ದಾರೆ ಅಷ್ಟೇ. ಏನಂತ? ಪ್ರಾಕೃತ ಭಾಷೆ ಅಂತ ಅಷ್ಟೆ. ಆಯ್ತಾ? ಈಗ ನಾವು ಇನ್ನೊಂದು ಕೊನೆಯದಾಗಿ ಘಟ್ಟ. ಈಗ ಇಷ್ಟೊಂದು ಪ್ರಾಕೃತ ಭಾಷೆಯ ಮಹತ್ವಗಳನ್ನು ನಾವು ನೋಡಿದರೆ, ಆ ಮಹತ್ವಗಳಿಂದಾಗಿ ಪ್ರಾಕೃತ ಭಾಷೆಗೆ ನಮ್ಮ ಜೈನ ಧರ್ಮದಲ್ಲಿ ಸ್ಥಾನ ಮಾನ ಸಿಕ್ಕಿದೆ ಅಂತ ನಾವು ಹೇಳ್ಬೋದು. ಇನ್ನು ಪ್ರಾಕೃತ ಭಾಷೆಗೆ ಜೈನ ಧರ್ಮ ಯಾವ ರೀತಿಯ ಸ್ಥಾನಮಾನ ಮಹತ್ವವನ್ನು ಎಷ್ಟರ ಮಟ್ಟಿಗೆ ಎಲ್ಲಿವರೆಗೆ ಕೊಟ್ಟಿದೆ ಅದನ್ನು ಈಗ ನೋಡೋಣ. ಈಗ ಸಂಕ್ಷಿಪ್ತವಾಗಿ ನಿಮಗೆ ಹೇಳೋದಾದರೆ, ಒಂದು ಜೈನ ಸಮಾಜವನ್ನು ಹೇಳೋದಾದರೆ, ನಾನು ಬರ್ತೀನಿ, ಇನ್ನೂ ತೀರ್ಥಂಕರವರೆಗೆ ಬರ್ತೀನಿ. ಜೈನ ಸಮಾಜಗಳಲ್ಲಿ ವಿಶೇಷತಃ ಉತ್ತರ ಭಾರತದಲ್ಲಿ ಹುಟ್ಟಿದ ಮಗುವಿಗೆ ಮಗು ಹುಟ್ಟಿದ ತಕ್ಷಣ ಕಿವಿಯಲ್ಲಿ ಏನು ಹೇಳ್ತಾರೆ? ಪ್ರಾಕೃತ ಭಾಷೆಯನ್ನು ಹೇಳ್ತಾರೆ. ಇವತ್ತಿಗೂ ಇದೆ, ಆ ಪರಂಪರೆ ಇದೆ, ನಾವು ನೋಡಿದ್ದೀವಿ. ಏನು ಹೇಳ್ತಾರೆ? ಪ್ರಾಕೃತ ಭಾಷೆ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಯಾವ ಮೂಲಕ ಪ್ರಾಕೃತ ಭಾಷೆ ಹೇಳ್ತಾರೆ? ಅಳಬೇಡ ಪಾಪು ಅಂತ ಹೇಳ್ತಾರಾ? ಇಲ್ಲ. ನೋಡಿ ಏನು ಹೇಳ್ತಾರೆ. ಒಂದು ಮಹಾಮಂತ್ರವನ್ನು ಹೇಳುವ ಮೂಲಕ ಪ್ರಾಕೃತ ಭಾಷೆಯನ್ನು ಆ ಹುಟ್ಟಿದ ಮಗುವಿನ ಕಿವಿಗೆ ಹೇಳ್ತಾರೆ, ಬೋಧನೆ ಮಾಡ್ತಾರೆ. ಏನ್ರಿ? ಅದೇ ನಮಸ್ಕಾರ ಮಹಾಮಂತ್ರ, ನಮೋಕಾರ ಮಹಾಮಂತ್ರ, ಅಪರಾಜಿತ ನಮೋಕಾರ ಮಂತ್ರ, ಸಿದ್ಧ ಪಂಚಪರಮೇಷ್ಠಿಗಳ ಮಂತ್ರ. ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ವಜ್ಜಾಯಾಣಂ, ನಮೋ ಲೋಯೇ ಸೌವಸಾಹೂಣಂ. ಇದು ಪ್ರಾಕೃತ ಭಾಷೆಯಲ್ಲಿ. ಈ ಪ್ರಾಕೃತ ಭಾಷೆಯನ್ನು ಆ ಮಗುವಿಗೆ ಹೇಳ್ತಾರೆ. ಆ ಮಂತ್ರವನ್ನು ಹೇಳುವ ಮೂಲಕ ಆ ಹುಟ್ಟಿದ ಮಗುವಿಗೆ ಮೊಟ್ಟ ಮೊದಲು ಜೀವನದಲ್ಲಿ ಹುಟ್ಟಿದ ತಕ್ಷಣ ಅದಕ್ಕೆ ಪ್ರಾಕೃತ ಭಾಷೆ ಕಿವಿಗೆ ಬೀಳ್ತದೆ. ಇದೊಂದು ಪರಂಪರೆ ಇವತ್ತಿಗೂ ಉತ್ತರ ಭಾರತದಲ್ಲಿ ಇದೆ. ನಮ್ಮ ಕರ್ನಾಟಕದಲ್ಲೂ ಆ ಸೂತಕ ಪಾತಕ ಅಂತ ಹೇಳ್ತಾರಲ್ಲ, ಆ ಸೂತಕ ಮುಗಿದ ಮೇಲೆ ಇಲ್ಲಿ ಕೂಡ ನಮೋಕಾರ ಮಂತ್ರ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಇಂತಹ ವಿಶಿಷ್ಟವಾದ ಅಸಾಧಾರಣ ಲಕ್ಷಣವನ್ನು ಹೊಂದಿರತಕ್ಕಂತಹ ಜನಪ್ರಿಯ ಲೋಕಪ್ರಿಯವಾಗಿರ್ತಕ್ಕಂಥ ಈ ಪ್ರಾಕೃತ ಭಾಷೆಯಾಗಿದ್ದರಿಂದ ಇದನ್ನು ತೀರ್ಥಂಕರರು ಕೂಡ ಅದೇ ಭಾಷೆಯಲ್ಲಿ ಉಪದೇಶ ಕೊಟ್ಟರು. ಏನ್ರಿ? ತೀರ್ಥಂಕರರ ಓಂ ಧ್ವನಿ ಅವರ ಸರ್ವಾಂಗ ಶರೀರದಿಂದ ಆ ಓಂ ಧ್ವನಿ ಬರುತ್ತೆ ನೋಡಿ. ಆ ಓಂ ಧ್ವನಿ ಜನರಿಗೆ ತಿಳಿಬೇಕಲ್ವ? ಅದಕ್ಕೆ ನಮ್ಮ ಸ್ವರ್ಗದಲ್ಲೂ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಲ್ಯಾಂಗ್ವೇಜ್ ಸಾಫ್ಟ್ವೇರ್ ಇಂಜಿನಿಯರ್ ಸ್ವರ್ಗದಲ್ಲೂ ಇದ್ದಾರೆ. ನಮ್ಮ ಭೂಮಿಯಲ್ಲಿ ಅಷ್ಟೇ ಅಲ್ಲ, ಅಲ್ಲಿದ್ದಾರೆ. ಯಾರವರು? ಮಾಘದ ದೇವ.
ಸ್ವರ್ಗದಲ್ಲಿ ಮಾಗಧ ಜಾತಿಯ ಒಬ್ಬ ಮಾಗಧ ದೇವ ಅಂತಿದ್ದಾನೆ. ಅವನೇನು ಮಾಡ್ತಾನೆ, ಆ ತೀರ್ಥಂಕರರ ಓಂ ಧ್ವನಿಯನ್ನು ಆ ಲೋಕದ 18 ಪ್ರಮುಖ ಭಾಷೆಗಳಲ್ಲಿ, ಆ ಪ್ರಾಕೃತಿಕ ಲೋಕದ ಒಂದು ಪ್ರಾಕೃತಿಕ ಭಾಷೆ ಏನಿದೆ ನೋಡ್ರಿ, ಅನಾದಿಂದ ಅನಂತ ಕಾಲದವರೆಗೆ ಇರುತ್ತೆ. ಆ 18 ಮುಖ್ಯ ಪ್ರಾಕೃತ ಭಾಷೆಗಳಲ್ಲಿ ಮತ್ತು 700 ಚಿಲ್ಲರೆ ಆ ಪ್ರಾಕೃತದ ಉಪಭಾಷೆಗಳಲ್ಲಿ ಏನು ಮಾಡ್ತಾನೆ ಅವನು, ಆ ಓಂ ಧ್ವನಿಯನ್ನು ಕನ್ವರ್ಟ್ ಮಾಡ್ತಾನೆ. ಆವಾಗ ಏನಾಗತ್ತೆ, ಆ ಓಂ ಧ್ವನಿ ಗಣಧರರಿಗೆ ಎಲ್ಲರಿಗೂ ಅರ್ಥ ಆಗತ್ತೆ. ಆಮೇಲೆ ಆ ಗಣಧರರು ಆ ಓಂ ಧ್ವನಿಯಲ್ಲಿ ಏನೇನು ತತ್ವಗಳು, ಏನೇನು ಪ್ರಕೃತಿಯ ಸ್ವರೂಪ, ಯಥಾರ್ಥ ಸ್ವರೂಪ ಏನು ಬರ್ತಾ ಇದೆ ಅದನ್ನೆಲ್ಲ ಅಲ್ಲಿಯ ಜೀವ ಸಮವಶರಣದಲ್ಲಿ ಧರ್ಮಸಭೆಯಲ್ಲಿ ಆ ಜೀವಗಳಿಗೆ ತಿಳಿಸಿ ನಮ್ಮ ಗಣಧರ ಆಚಾರ್ಯ ಪರಮೇಶ್ವರಿಗಳು ಹೇಳ್ತಾರೆ. ಈ ರೀತಿ ಏನು ಹೇಳ್ತಾ ಇದ್ದೀನಿ ಇಲ್ಲಿ, ಇದು ಇನ್ನೊಂದು ಹೇಳಬೇಕಂದ್ರೆ ಸಂಸ್ಕೃತದವರು ಹೇಳ್ತಾರೆ, ನಮ್ಮ ನಾನು ಸಂಸ್ಕೃತ ಮೀಡಿಯಂ ವಿದ್ಯಾರ್ಥಿ. ಸಂಸ್ಕೃತದವರು ಏನು ಹೇಳ್ತಾರೆ, ಇದು ನಮ್ಮ ಸಂಸ್ಕೃತ ಭಾಷೆ ದೇವವಾಣಿ. ಪ್ರಾಕೃತ ಭಾಷೆಯೂ ಕೂಡ ಏನು ಕಡಿಮೆ ಇಲ್ಲ. ಪ್ರಾಕೃತ ಮತ್ತು ಸಂಸ್ಕೃತ ನಮ್ಮ ಭಾಷೆಗಳು. ಸೊ ಪ್ರಾಕೃತ ಭಾಷೆ ದೇವವಾಣಿಯೂ ಹೌದು. ಆಮೇಲೆ ಹೇಳ್ತೀನಿ, ಅದು ತೀರ್ಥಂಕರರ ವಾಣಿ. ಸ್ವರ್ಗದಲ್ಲಿರುವವರು ದೇವತೆಗಳು, ಮೋಕ್ಷದಲ್ಲಿರುವವರು ತೀರ್ಥಂಕರ ಅರ್ಹಂತ ಸಿದ್ಧರು. ಸೊ ಇದು ಇನ್ನೂ ಒಂದು ಸ್ಟೆಪ್ ಮುಂದಾಗಿ ಏನಾಗಿದೆ, ಇನ್ನೂ ಒಂದು ಸ್ಟೆಪ್ ಮೇಲಾಗಿ ಇದು ತೀರ್ಥಂಕರ ಭಾಷೆ. ಅದಕ್ಕೆ ಮಾಗಧ ದೇವ ಓಂ ಧ್ವನಿಯನ್ನು, ತೀರ್ಥಂಕರ ಉಪದೇಶವನ್ನು ಪ್ರಾಕೃತದ 18 ಪ್ರಮುಖ ಭಾಷೆಗಳಲ್ಲಿ ಮತ್ತು 700 ಭಾಷೆಗಳಲ್ಲಿ ಕನ್ವರ್ಟ್ ಮಾಡ್ತಾನೆ. ಆಯ್ತರ ಒಂದು ವಿಶೇಷತೆ. ಇನ್ನೊಂದು ವಿಶೇಷತೆ, ದೇವ ಭಾಷೆ. ಪ್ರಾಕೃತ ಏನು, ಇದು ತೀರ್ಥಂಕರ ಭಾಷೆಯೂ ಹೌದು ಮತ್ತು ಸ್ವರ್ಗದ ದೇವ ಭಾಷೆಯೂ ಹೌದು. ಯಾಕಂದರೆ ಮಾಗಧ ದೇವ ಮಾಡ್ತಾನಂತ ಈಗ ಹೇಳಿದ್ನಲ್ರಿ, ಅವನ ನಿಮಿತ್ತ ಇಲ್ಲದೆ ಈ ಪ್ರಾಕೃತವನ್ನು ಅಂದರೆ ಭಗವಂತರ ಓಂ ಧ್ವನಿಯನ್ನು ಪ್ರಾಕೃತ ಭಾಷೆ ಮಾಡೋಕ್ಕಾಗಲ್ಲ. ಈ ನಮ್ಮ ಲೋಕಸಭೆಯಲ್ಲಿ ಏನಿದೆ ರೀ, ಒಂದು ಸಾಫ್ಟ್ವೇರ್ ಇದೆ ನೋಡಿ, ಎಲ್ಲರೂ ತಮಿಳು, ತೆಲುಗು, ಮಲಯಾಳಂದಲ್ಲಿ ಮಾತಾಡಿಬಿಟ್ರೆ ಅವರವರ ಭಾಷೆಗೆ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಈ ಸಿಸ್ಟಮ್ ನಮ್ಮ ಸಂವಹನದಲ್ಲಿದೆ. ಇನ್ನೂ ಇದ್ರ ಬಗ್ಗೆ ಹೇಳ್ಬೋದು, ಬೇಡ ಈಗ ಅದು ವಿಷಯ ಬೇರೆ ಆಗುತ್ತೆ. ಯಾಕಂದರೆ ಲೋಕಸಭಾ ಕಾನ್ಸೆಪ್ಟ್ ಬಂದಿದ್ದೇ ಸಂವಹನದಿಂದ ಅಂತ. ಇರಲಿ, ಈ ಚರ್ಚೆ ಬೇಡ ಈಗ ಇಲ್ಲಿ ಮುಖ್ಯವಾಗಿ ತೀರ್ಥಂಕರರು ಈ ತಮ್ಮ ಉಪದೇಶವನ್ನು ಈ ಪ್ರಾಕೃತ ಭಾಷೆಯಲ್ಲಿ ಯಾಕೆ ಬಳಸಿದ್ರು, ಪ್ರಮುಖವಾಗಿ 2 ಲಕ್ಷಣ. ಒಂದು, ತೀರ್ಥಂಕರ ಮಾಗಧ ದೇವ ಮಾಡಿದ್ದಕ್ಕೆ ನಿಮಿತ್ತ ಅಷ್ಟೇ, ಅವನಿಗೆ ಮಾಡಿದ್ದರಿಂದಾಗಿಲ್ಲ ಅದು ಆ್ಯಕ್ಚುಲಿ ತೀರ್ಥಂಕರರ 14 ಅತಿಶಯಕೃತ ದೇವಕೃತ ಅತಿಶಯಗಳಲ್ಲಿ ಒಂದು ಭಾಷಾ ಅತಿಶಯ ಇದೆ. ಆ ಭಾಷಾ ಅತಿಶಯವೇ ಪ್ರಾಕೃತ ಭಾಷೆ, ಅಂದರೆ ಪ್ರಾಕೃತಿಕವಾದ ಭಾಷೆ. ಇವತ್ತಿನ ಪ್ರಾಕೃತ ಭಾಷೆಗೆ ಹಿಂದಿನ ಪ್ರಾಕೃತ ಭಾಷೆ ನಿಮಿತ್ತವಾಗಿತ್ತು. ಹಾಗ ನೀವು ತಿಳ್ಕೊಂಡ್ರೆ ಯಾವ ವಿವಾದವೂ ಬರುವುದಿಲ್ಲ. ಇನ್ನೊಂದು, ಮಥುರಾ. ಇವತ್ತಿನ ಮಥುರಾ, ಆವತ್ತಿನ ಶೂರಸೇನ ದೇಶ ಬಹಳ ನಮ್ಮ ದೇಶದ ಮಧ್ಯಭಾಗ, ಹೃದಯ ಭಾಗ. ಮತ್ತು ಅಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳು ಬರ್ತಿದ್ರು, ಹೋಗ್ತಿದ್ರು, ಇಲ್ಲಿಯವರ ಕಡೆ ಎಲ್ಲ ಹೋಗ್ತಿದ್ರು. ಅಲ್ಲಿಯ ಒಂದು ಪ್ರಾಕೃತ ಭಾಷೆ, ಶೂರಸೇನ ದೇಶದ ಪ್ರಾಕೃತ ಭಾಷೆ ಶೌರಸೇನಿ ಪ್ರಾಕೃತ ಅಂತ. ಆ ಪ್ರಾಕೃತವನ್ನೇ ಎಲ್ಲರೂ ಮಾತಾಡ್ತಿದ್ರಲ್ಲ ವಿಶ್ವಾದ್ಯಂತ ಭರತ ಕ್ಷೇತ್ರದಲ್ಲಿ. ಹಾಗಾಗಿ ಏನು ನೀವು 200 ದೇಶ ಅಂತೀರಿ, ಅವಾಗೆಲ್ಲ 18, 20, 30 ದೇಶಗಳ ಒಳಗೆ ಅಷ್ಟೇ ಸೀಮಿತ ಆಗಿತ್ತು. ಹಾಗಾಗಿ ಅವರ ಒಂದು ತೀರ್ಥಂಕರ ಭಾಷಾತಿಶಯದಲ್ಲಿ ಏನು ಒಂದು ಪ್ರಾಕೃತ ಭಾಷೆ ಇದೆ, ಆ ಪ್ರಾಕೃತ ಭಾಷೆ ಯಾಕೆ ಅವರು ಬಳಸಿದರು ಅಂದರೆ, ಶೂರಸೇನ ದೇಶ ಒಂದು ಪ್ರಮುಖ ದೇಶವಾಗಿದ್ದರಿಂದ ಅಲ್ಲಿಯ ಭಾಷೆಯನ್ನು ಎಲ್ಲರೂ ಬಳಸಿದ್ರಿಂದ ತೀರ್ಥಂಕರ ಸಮೂಹ ಬಂದಾಗ ಅವರು ಮಾಗಧ ದೇವ ಏನು ಮಾಡ್ತಿದ್ದ, ಪ್ರಾಕೃತದಲ್ಲಿ ಆ ಶೂರಸೇನದ ಪ್ರಾಕೃತ ಭಾಷೆ ಶೌರಸೇನಿಯಲ್ಲಿ ಮಾತಾಡ್ತಾಯಿದ್ರು, ಉಪದೇಶವನ್ನು ಕೊಡ್ತಾಯಿದ್ರು ಮುನಿಗಳು ಕೂಡ ಆವಾಗಿನ ಕಾಲದಲ್ಲಿ ತೀರ್ಥಂಕರ ಜೊತೆಗೆ. ಹಾಗೆ ಇಲ್ಲಿ ಶೂರಸೇನ ಮಥುರಾ ದೇಶದ ಶೂರಸೇನ ದೇಶದ ಶೌರಸೇನಿ ಪ್ರಾಕೃತವನ್ನು ಜೈನರು, ತೀರ್ಥಂಕರು, ಮುನಿಗಳು ಬಳಸಿದ್ರಿಂದ ಆ ಶೌರಸೇನಿಯಿಂದ ಏನಾಯ್ತದು ಜೈನ ಶೌರಸೇನಿ, ಜೈನರು ಬಳಸಿದ್ದಕ್ಕೆ ಜೈನ ಶೌರಸೇನಿ ಪ್ರಾಕೃತ ಅಂತ ಅದರ ಹೆಸರನ್ನು ಹೊಸದಾಗಿ ಪಡ್ಕೊಂತು. ಈಗ ತೀರ್ಥಂಕರ ಭಾಷೆ, ದೇವ ಭಾಷೆ. ಇನ್ನೊಂದು ಪಾಯಿಂಟು, ಪರಂಪರೆಯಿಂದ ಮೊದಲು ಗ್ರಂಥ ಬರೆಯೋದಿರಲಿಲ್ಲ 3,000 ವರ್ಷಗಳ ಹಿಂದೆ. ಮೊದಲು ಏನಿತ್ತು, ಉಪದೇಶ, ಮೌಖಿಕ ಉಪದೇಶ ಇತ್ತು.
ಕೇವಲಿಗಳು, ತೀರ್ಥಂಕರರು, ಕೇವಲಿಗಳು, ಶ್ರುತಕೇವಲಿಗಳು, ಅಂಗಧಾರಿಗಳು, ಪೂರ್ವಧಾರಿಗಳು, ಅಂದರೆ ಜೈನ ಧರ್ಮದ ದ್ವಾದಶಾಂಗ 12 ಅಂಗಗಳನ್ನು ಸಂಪೂರ್ಣ ಒಂದು ಜೈನ ಸಾಹಿತ್ಯವನ್ನು ಉಪದೇಶದ ರೂಪದಲ್ಲಿ ಮೌಖಿಕವಾಗಿ ಹೇಳ್ಕೊಂಡು ಹೋಗ್ತಿದ್ರು. ಅದರಲ್ಲಿ ನಮ್ಮ ಭದ್ರಬಾಹು, ಅಂತಿಮ ಶ್ರುತಕೇವಲಿ ಭದ್ರಬಾಹು ಆಚಾರ್ಯ ಮುನಿಗಳು, ಮತ್ತು ಆಮೇಲೆ ದರ್ಶೇನಾಚಾರ್ಯರು, ಗುಣಧರ ಆಚಾರ್ಯರು ಕಷಾಯ ಪಾಹುಡ ಬರೆದರು. ದರ್ಶೇನಾಚಾರ್ಯರು ನಮ್ಮ ಷಟ್ಕಂಡಾಗಮ ಗ್ರಂಥವನ್ನು ಉಪದೇಶ ಮಾಡಿದರು. ಆಮೇಲೆ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಮಹಾನ್ ಆಚಾರ್ಯರು ಪುಷ್ಪದಂಥ ಭೂತ ಬಲಿಗಳು ಆ ಷಟ್ಕಂಡಾಗಮ ಗ್ರಂಥ ಇಲ್ಲಿದೆ ನೋಡ್ರಿ ನಿಮ್ಮ ಹಿಂದೆ. ಈ ಷಟ್ಕಂಡಾಗಮ ಗ್ರಂಥವನ್ನು ಅವರೇ ಬರೀತಾರೆ, ಪ್ರಾಕೃತ ಭಾಷೆಯಲ್ಲಿ ಬರೀತಾರೆ. ಇದೆಲ್ಲ ಮೊದಲು ಉಪದೇಶ ಭಾಷೆಯಾಗಿತ್ತು. ಹಾಗಾಗಿ ಜೈನ ಧರ್ಮದಲ್ಲಿ ತೀರ್ಥಂಕರರು ಇದನ್ನು ಬಳಸಿದರು, ದೇವತೆಗಳು ಕೂಡ ಇದನ್ನು ಬಳಸಿದರು. ಮತ್ತು ಮೌಖಿಕ ಉಪದೇಶದ ಪರಂಪರಾಗತ ಅನಾದಿ ಕಾಲದಿಂದ ಪರಂಪರೆಯಿಂದ ಈ ಭಾಷೆಯಲ್ಲಿ ಉಪದೇಶ ಕೊಡ್ತಾ ಬಂದರು. ಈ ರೀತಿಯೂ ಅದಕ್ಕೆ ಮಹತ್ವ ಕೊಟ್ಟರು. ಇನ್ನು ಆಗಮ ಗ್ರಂಥಗಳಲ್ಲಿ, ಶಾಸ್ತ್ರೀಯ ಗ್ರಂಥಗಳಲ್ಲಿ ಈ ಭಾಷೆಯನ್ನು ಗ್ರಂಥ ಭಾಷೆಯನ್ನಾಗಿ ಬಳಸಿದರು. ಮೊದಲು ಇದು ಲೋಕ ಭಾಷೆಯಾಗಿತ್ತು. ಆಮೇಲೆ ಇದನ್ನು ಶಾಸ್ತ್ರೀಯ ಭಾಷೆ ಮಾಡಿಕೊಂಡ್ರು, ಗ್ರಂಥ ಭಾಷೆ ಮಾಡಿಕೊಂಡ್ರು, ಗ್ರಂಥದಲ್ಲಿ ಬರೆದ್ರು, ಗ್ರಾಂಥಿಕ ಭಾಷೆ ಆಯಿತು. ಈ ಭಾಷೆಯಲ್ಲೇ ಲಿಪಿಬದ್ಧ ಷಟ್ಕಂಡಾಗಮ, ಕಷಾಯಪಾಹುಡ, ಪ್ರಾಕೃತ ಗ್ರಂಥಗಳು ಜೈನ ಧರ್ಮದ ಮೊಟ್ಟ ಮೊದಲ ಗ್ರಂಥಗಳು. ಇದನ್ನು ಪ್ರಾಕೃತ ಭಾಷೆಯಲ್ಲಿ ಬರೆದ್ರು, ಕರ್ನಾಟಕದವರು ಮುನಿಗಳು ಬರೆದ್ರು, ಕನ್ನಡ ಲಿಪಿಯಲ್ಲಿ ಬರೆದ್ರು, ನಮ್ಮ ಕರ್ನಾಟಕ ಬನವಾಸಿಯಲ್ಲಿ ಬರೆದ್ರು. ಆಹಾ, ನೋಡ್ರಿ ಎಷ್ಟು ಕರ್ನಾಟಕದ ಮಹತ್ವ ನೋಡ್ರಿ. ಎಲ್ಲ ರಾಜ್ಯಗಳಿಗೂ ಮಹತ್ವ ಇದೆ, ಇಲ್ಲಿ ಕರ್ನಾಟಕದ ಚರ್ಚೆ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಸಿದ್ಧಾಂತ ಮಹಾಶಾಸ್ತ್ರಗಳಲ್ಲಿ ಬಂದಿದ್ದರಿಂದ ಇದು ಶಾಸ್ತ್ರೀಯ ಸ್ಥಾನಮಾನವನ್ನು ತಾನಾಗಿ ಪಡ್ಕೊಂತು. ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ನಮ್ಮ ಜೈನ ಆಚಾರ್ಯರು ಕೊಟ್ಟರು. 4 ಅನಿಯೋಗಗಳಲ್ಲಿ ಪ್ರಾಕೃತ ಗ್ರಂಥಗಳಿವೆ. ಪ್ರಥಮಾನಿಯೋಗ, ಕರ್ಣಾನಿಯೋಗ, ಚರ್ಣಾನಿಯೋಗ, ದ್ರವ್ಯಾನಿಯೋಗ. ಇಷ್ಟು ಸಮೃದ್ಧವಾದ ವಿಪುಲವಾದ ಸಂಸ್ಕೃತ ಭಾಷೆ ಸಾಹಿತ್ಯ ಯಾವ ರೀತಿ ಸಮೃದ್ಧವಾಗಿದೆಯೋ ಅದಕ್ಕಿಂತ ಕಡಿಮೆ ಏನಿಲ್ಲ ಪ್ರಾಕೃತ ಭಾಷೆ. ಅದು ಕೂಡ ಬಹಳ ಸಮೃದ್ಧವಾಗಿದೆ, ಪಾರಂಪರಿಕವಾಗಿದೆ. ಅದಕ್ಕೊಂದು ಇತಿಹಾಸ ಅಲ್ಲ, ಅದಕ್ಕೊಂದು ಪ್ರಾಗ್ ಇತಿಹಾಸವೇ ಇದೆ ಅದಕ್ಕೆ. ಆಯ್ತರಾ? ಹೀಗೆ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟರು. ಮತ್ತು ಇದು ಪ್ರಾಕೃತ ಮೂಲ ಗ್ರಂಥಗಳನ್ನು ಪ್ರಾಕೃತದಲ್ಲಿ ಬರೆದ್ರು. ಇನ್ನೊಂದು ವಿಶೇಷ, ಅದರ ಟೀಕಾ ಗ್ರಂಥಗಳು ಕುಂದಾಚಾರ್ಯರು, ತುಂಬಲೂರು ಆಚಾರ್ಯರು, ಈ ರೀತಿ ವೀರಸೇನಾಚಾರ್ಯರು 8ನೇ ಶತಮಾನದವರೆಗೆ ಈ ಪ್ರಾಕೃತ ಭಾಷೆಯಲ್ಲಿ ಟೀಕೆಗಳನ್ನು ಬರೆದ್ರು. ಮೂಲ ಗ್ರಂಥಗಳಿಗೆ ಟೀಕು ಗ್ರಂಥಗಳನ್ನು ಪ್ರಾಕೃತ ಭಾಷೆಯಲ್ಲಿ ಬರೆದ್ರು. ಈ ರೀತಿ ಮೂಲ ಗ್ರಂಥ, ಟೀಕು ಗ್ರಂಥಗಳಲ್ಲಿ ಪ್ರಾಕೃತ ಭಾಷೆಯನ್ನು ಬಳಸಿದರು. ಅದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟರು. ಇನ್ನೊಂದು ವಿಶೇಷ ಹೇಳೋದಾದರೆ, ಆ ಒಂದು ಪ್ರಾಕೃತಿಕವಾದ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಪ್ರಾಕೃತಿಕವಾದ ಸರ್ವಾರ್ಧ ಮಾಗಧಿ ಭಾಷೆಯ ಪ್ರಾಕೃತ ಲಕ್ಷಣಗಳೇನಿವೆಯೋ, ತೀರ್ಥಂಕರರು ಯಾವ ಪ್ರಾಕೃತ ಭಾಷೆಯನ್ನು ಸರ್ವಾರ್ಧ ಮಾಗಧಿಯನ್ನು ಬಳಸಿದರು, ಆ ಸರ್ವಾರ್ಧ ಮಾಗಧಿ ಪ್ರಾಕೃತದ ಲಕ್ಷಣಗಳು ಇವತ್ತು ದಿಗಂಬರ ಜೈನ ಸಾಹಿತ್ಯ, ಷಟ್ಕಂಡಾಗಮ, ಕಷಾಯಪಾಹುಡ, ತಿಲೋಯಪನ್ನತ್ತಿ, ಮತ್ತು ಏನು ಒಂದು ನಮ್ಮ ಪ್ರವಚನ ಸಾರ ಇತ್ಯಾದಿ ಗ್ರಂಥಗಳಲ್ಲೂ ಕೂಡ ನಾವು ಕಾಣಬಹುದು. ಹಾಗಾಗಿ ಇದು ಮೂಲ ಒರಿಜಿನಲ್ ಪ್ರಾಕೃತ ಭಾಷೆ. ಸೊ ಇನ್ನೊಂದು ಕೊನೆಗೆ ಹೇಳೋದಾದರೆ, ಇದು ಹಳೆ ಇತಿಹಾಸ ಆಯಿತು. ಇನ್ನು ವರ್ತಮಾನ ಕಾಲದಲ್ಲಿ ಪ್ರಾಕೃತ ಭಾಷೆ ಹೇಗೆ ಒಂದು ಮನ್ನಣೆ ಕೊಟ್ಟಿದ್ದಾರೆ ಜೈನ ಧರ್ಮದಲ್ಲಿ, ಸಮಾಜದಲ್ಲಿ ಅಂತಂದರೆ, 20ನೇ ಶತಮಾನದಲ್ಲೇ ಏನೋ ಒಂದು ಆಚಾರ್ಯ ಮುನಿಗಳಾಗಿ ಹೋಗಿದ್ದಾರೆ, ಅವರೂ ಕೂಡ ಪ್ರಾಕೃತವನ್ನು ಬಳಸಿದ್ದಾರೆ, ಗ್ರಂಥಗಳನ್ನು ಬರೆದಿದ್ದಾರೆ, ಉಪದೇಶ ಕೊಟ್ಟಿದ್ದಾರೆ. ಆಚಾರ್ಯ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳದಲ್ಲಿ ವಿರಾಜಮಾನರಾಗಿದ್ದಾಗ ಧವಲ, ಜವಿಧವಲ, ಮಹಾಧವಲ ಗ್ರಂಥಗಳನ್ನು ಓದ್ತಿದ್ರು. ಅದನ್ನು ಓದಿ ಸ್ವಾಧ್ಯಾಯ ಮಾಡಿ ಅವರು ಏನು ಗೊಮ್ಮಟ ಸಾರ, ಲಬ್ಧಿ ಸಾರ, ಕ್ಷಪಣಾಸಾರ, ತಿಲೋಯ ಸಾರ ಗ್ರಂಥಗಳನ್ನು ರಚನೆ ಮಾಡಿದರು. ಆ ತಾಡಪತ್ರ ಧವಳತ್ರಯ ಗ್ರಂಥಗಳ ಏನಿವೆಯೋ ಇದರ ಮೂಲ ತಾಡಪತ್ರ ಬೆಳಗುಳದಲ್ಲಿತ್ತು. ಅದನ್ನು ಸಂರಕ್ಷಣೆಗೋಸ್ಕರ ಮೂಡಬಿದಿರೆ ಶ್ರೀಮಠದಲ್ಲಿ ಅದನ್ನು ಅಲ್ಲಿ ಈಗ ಜೋಪಾನವಾಗಿ ಅಲ್ಲಿ ಪೂಜ್ಯ ಶ್ರೀಗಳವರು ಇಟ್ಟಿದ್ದಾರೆ. ಈ ರೀತಿ ನೇಮಿಚಂದ್ರಾಚಾರ್ಯ ಅದನ್ನು ಪ್ರತಿಲಿಪಿ ಮಾಡಿಸಿದರು. ಮಾಡಿದವರ ಹೆಸರಿದ್ದಾರೆ, ರವಿದೇವಕ್ಕ, ಭುಜಬಲಿ ಅಣ್ಣನವರು. ಇಲ್ಲೇ ವಿಶೇಷ ಚರ್ಚೆ ಬೇಡ. ಆಮೇಲೆ ಯಾರು, ಚಾರಿತ್ರ ಚಕ್ರವರ್ತಿ ಪ್ರಥಮಾಚಾರ್ಯ ಶಾಂತಿಸಾಗರ ಮುನಿ ಮಹಾರಾಜರು ಧವಳತ್ರಯ ಗ್ರಂಥಗಳನ್ನು ತಾಡಪತ್ರಗಳಲ್ಲಿ
ಇವು ಸಂಗ್ರಹ ಮಾಡಿ ಕೆತ್ತಿಸಿ ಸಂಗ್ರಹ ಮಾಡಿಟ್ಟಿದ್ದಾರೆ. ಸೊ 20ನೇ ಶತಮಾನದ ಮೂಲ ಪ್ರಥಮಾಚಾರ್ಯರವರು. ಆಮೇಲೆ ಈಗ ಆಚಾರ್ಯ ಸುನೀಲ್ ಸಾಗರ ಮುನಿ ಮಹಾರಾಜರಿದ್ದಾರೆ. ಪ್ರಾಕೃತ ಅತಿ ಮಧುರವಾದ, ಸುಂದರವಾದ, ಸರಳವಾದ ಪ್ರಾಕೃತ ಭಾಷೆಯಲ್ಲಿ ಅನೇಕ ಗ್ರಂಥಗಳನ್ನು ಬರಿತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ಇವತ್ತಿಗೂ ನಮ್ಮ ಆಚಾರ್ಯ ಸುನೀಲ್ ಸಾಗರ್ ಮಹಾರಾಜರು ವಿರಾಜಮಾನರಾಗಿದ್ದಾರೆ. ಮತ್ತು ಅವರ ಪ್ರಕಾರ ಇನ್ನೊಂದು ಮುನಿಶ್ರೀ, ಇನ್ನೊಬ್ಬರು ಪ್ರಣಮ್ಯ ಸಾಗರ ಮುನಿ ಮಹಾರಾಜರು ಪ್ರಾಕೃತ ಭಾಷೆಯಲ್ಲಿ ಪ್ರವಚನ ಮಾಡ್ತಾರೆ, ಪ್ರಾಕೃತ ಭಾಷೆಯಲ್ಲಿ ಮಾತಾಡ್ತಾರೆ. ಹೀಗೆ ಇವತ್ತಿನ ಕಾಲದಲ್ಲೂ ಕೂಡ 20ನೇ ಶತಮಾನದಲ್ಲೂ ಕೂಡ ಪ್ರಾಕೃತ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಇಷ್ಟು ಒಂದು ಸ್ಥಾನಮಾನವನ್ನು ಪ್ರಾಕೃತ ಇವತ್ತಿಗೂ ಕೊಡ್ತಾ ಬಂದಿದ್ದಾರೆ ಅನಾದಿ ಕಾಲದಿಂದ. ಇನ್ನು ಮುಂದಿನ ವಿಷಯ, ಜೈನ ಧರ್ಮದಲ್ಲಿ ಮುನಿಗಳು, ಆರಿಕೆಯ ಮಾತಾಜಿಯವರು, ಶ್ರಾವಿಕೆಯರು ಕೂಡ ತಮ್ಮ ದೈನಂದಿನ ಒಂದು ಪೂಜೆ, ಪಾಠ, ಸ್ವಾಧ್ಯಾಯ, ಸ್ತೋತ್ರ, ಸ್ತುತಿ, ಪೂಜೆ, ಆಲೋಚನೆ, ಪ್ರತಿಕ್ರಮಣ, ವಂದನೆ, ಸಾಮಾಹಿಕ ಪ್ರತಿಕ್ರಮಣ, ಪ್ರಾಯಶ್ಚಿತ್ತ ಇತ್ಯಾದಿ ಶ್ರವಣ, ಬೋಧನೆ, ಪ್ರವಚನ, ಹೇಳುವುದು, ಕೇಳುವುದು ಕೂಡ ಪ್ರಾಕೃತದಲ್ಲಿ ನಡೀತಾ ಇದೆ. ನಾವು ದಿನ ಪ್ರಾಕೃತ ಗ್ರಂಥಗಳ ಮೇಲೆ ಪ್ರವಚನ ವಾರಕ್ಕೊಂದಿನ ಮಾಡ್ತೀವಿ. ನಮ್ಮ ಶ್ರವಣ ಬೆಳಗೊಳ ಸ್ವಾಮೀಜಿಯವರು ಪ್ರಾಕೃತ ಗ್ರಂಥಗಳನ್ನು ಇವತ್ತು ಕನ್ನಡಕ್ಕೆ ಅನುವಾದ ಮಾಡಿಸಿದ್ದಾರೆ, ಸಂಪಾದನೆ ಕನ್ನಡ ಕುಲಕೋಟಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅದು ಮುಂದೆ ಚರ್ಚೆ ಮಾಡ್ತೀನಿ ನಾನು. ಈ ರೀತಿ ಇವತ್ತಿನ ದೈನಂದಿನ ಪ್ರಾಕೃತ ಭಾಷೆಯನ್ನು ನಮ್ಮ ದಿನನಿತ್ಯ ತ್ಯಾಗಿ ಸಾಧು ಸಂತರು, ಗೃಹಸ್ಥರು ತಮ್ಮ ದೈನಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರಾಕೃತ ಭಾಷೆಯಲ್ಲಿ ಇವತ್ತಿಗೂ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಸರ್ಕಾರದವರು, ಜನಸಾಮಾನ್ಯರು ಎಲ್ಲರೂ ಈ ಪ್ರಾಕೃತ ಭಾಷೆ ಮಹತ್ವವನ್ನು ಅರಿತುಕೊಳ್ಳಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯ 2 ಕಣ್ಣುಗಳು ಪ್ರಾಕೃತ, ಸಂಸ್ಕೃತ ನಮ್ಮ ಭಾರತೀಯ ವೈಭವ, ಸಂಸ್ಕೃತಿಯ ವೈಭವವನ್ನು ನೋಡಲು, ಅಧ್ಯಯನ ಮಾಡಲು 2 ಕಣ್ಣುಗಳಿದ್ದಂತೆ. 2 ಕಣ್ಣು ಬೇಕ್ರಿ. ಇವತ್ತು ಒಂದೇ ಕಣ್ಣು ಇಟ್ಕೊಂಡು ಹೊಂಟಿದ್ದೀವಿ ನಾವು. ಪ್ರಾಕೃತ ಒಂದು ಕಣ್ಣು ಬೇಕು. 25 ಸಂಸ್ಕೃತ ಯೂನಿವರ್ಸಿಟಿಗಳಿವೆ, ಆದರೆ ಒಂದೂ ಪ್ರಾಕೃತ ಯೂನಿವರ್ಸಿಟಿ ಇಲ್ಲ. ಅದಕ್ಕೆ ಶ್ರವಣ ಬೆಳಗೊಳ ಸ್ವಾಮೀಜಿಯವರು ಬಹಳ ಪರಿಶ್ರಮ ಮಾಡ್ತಾ ಇದ್ದಾರೆ, ಭಾಳ ದಿನರಾತ್ರಿ ಪರಿಶ್ರಮ ಮಾಡ್ತಾ ಇದ್ದಾರೆ. ಆಚಾರ್ಯ ಶ್ರೀ ವಿದ್ಯಾನಂದ ಮುನಿ ಮಹಾರಾಜರು ಮಾಡಿ ಹೋಗಿದ್ದಾರೆ, ಅವರು ಭಾಳಷ್ಟು ಮಾಡಿದ್ದಾರೆ. 20ನೇ ಶತಮಾನದಲ್ಲಿ ಬಹಳಷ್ಟು ಕೆಲಸ ಆಗಿದೆ. ಇನ್ನು ವಿಶ್ವದ ಮೂಲ ಲಿಪಿ ಬ್ರಾಹ್ಮಿ ಲಿಪಿ. ಆದಿನಾಥ ತೀರ್ಥಂಕರು ಸ್ತ್ರೀ ಶಿಕ್ಷಣಕ್ಕೆ ಮಹತ್ವ ಕೊಟ್ಟವರು, ಮೊಟ್ಟ ಮೊದಲಿಗರು ಯುಗದಲ್ಲಿ. ಆ ಬ್ರಾಹ್ಮಿ ಎಂಬ ತಮ್ಮ ಮಗಳಿಗೆ ಒಂದು ಲಿಪಿ ವಿದ್ಯೆಯನ್ನು ಕಲಿಸ್ತಾರೆ, ಸುಂದರಿಗೆ ಅಂಕವಿದ್ಯೆಯನ್ನು ಕಲಿಸ್ತಾರೆ. ಆ ಸುಂದರಿ ಬ್ರಾಹ್ಮಿ ಏನು ಮಾಡ್ತಾಳೆ, ಆ ಲಿಪಿ ವಿದ್ಯೆಯನ್ನು, ತಂದೆ ಕಲಿಸಿದ ಲಿಪಿ ವಿದ್ಯೆಯನ್ನು ಜಗತ್ತಿಗೆ ಪ್ರಚಾರ ಮಾಡಿ ಕಲಿಸ್ತಾಳೆ. ಹಾಗಾಗಿ ಅವಳ ಹೆಸರ ಮೇಲೆ ಆ ಲಿಪಿ ಬ್ರಾಹ್ಮಿ ಲಿಪಿ ಎಂದಾಯಿತು. ಆ ವಿಶ್ವದ ಮೂಲ ಲಿಪಿ ಬ್ರಾಹ್ಮಿ ಲಿಪಿಯಲ್ಲಿ ಈ ಪ್ರಾಕೃತ ಭಾಷೆಯನ್ನು ಬಳಸಿದ್ದಾರೆ. ನೋಡಿರಿ, ಪ್ರಾಕೃತ ಅಷ್ಟೊಂದು ಮಹತ್ವವನ್ನು ಪ್ರಾಕೃತ ಭಾಷೆಗೆ ಜೈನ ಧರ್ಮದಲ್ಲಿ ಕೊಟ್ಟಿದ್ದಾರೆ. ಇನ್ನು ನಮ್ಮ ಅಶೋಕ ಸಾಮ್ರಾಟ ಖಾರವೇಲ, ಅಶೋಕ ಇವರಿಬ್ಬರು ಚಕ್ರವರ್ತಿಗಳು ತಮ್ಮ ಜೈನ ಶಾಸನಗಳನ್ನು ಪ್ರಾಕೃತ ಭಾಷೆಯಲ್ಲಿ ಕೆತ್ತಿಸಿದ್ದಾರೆ. ನಮೋ ವರಂತಾನಂ ನಮೋ ಸಿದ್ಧಾನಮಲ್ಲಿ ಮಂತ್ರ ಇದೆ. ಪ್ರಾಕೃತ ಭಾಷೆಯಲ್ಲಿ ತನ್ನ ಆದೇಶಗಳನ್ನು ಹೊರಡಿಸ್ತಾ ಇದ್ದರು. ಏನು ಇದರಿಂದ ಏನು ತಿಳಿತದೆ ನಮಗೆ? ವಿಶ್ವದ ಮೂಲ ಲಿಪಿ ಬ್ರಾಹ್ಮಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯನ್ನು ಬಳಸಿದ್ದಾರೆ. ಮತ್ತು ಪ್ರಾಚೀನತಮವಾದ ಇವತ್ತಿನಿಂದ 3-4 ಸಾವಿರ ವರ್ಷಗಳ ಹಿಂದೆ ಜೈನ ಶಾಸನಗಳಲ್ಲಿ ಸಾಮ್ರಾಟ ಖಾರವೇಲ ಮತ್ತು ಅಶೋಕರು ಇವರು ಏನು ಮಾಡಿದ್ದಾರೆ, ತಮ್ಮ ಶಾಸನಗಳಲ್ಲಿ ಪ್ರಾಕೃತ ಭಾಷೆಯನ್ನು ಕೆತ್ತಿಸಿದ್ದಾರೆ. ಹೀಗೆ ಇಲ್ಲಿ ನಾವು ನೋಡುವುದಾದರೆ ಇಷ್ಟು ಮಹತ್ವ. ಇನ್ನೊಂದು ಕೊನೆಗೆ ಮಹತ್ವ ಹೇಳಿ ಮುಗಿಸೋದಿದೆ. ಇದು ಇತಿಹಾಸ ಆಯಿತು, ಹಳೆಯದು ಹೊಸದು. ಇನ್ನು ಇತಿಹಾಸಕ್ಕಿಂತ ಹಿಂದೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ನಾವು ಆ ಕಡೆ ನಮ್ಮ ಗಮನವೇ ಹೋಗಲ್ಲ. ಅಲ್ಲಿ 24 ತೀರ್ಥಂಕರರು ಅಯೋಧ್ಯಾಪತಿಗಳು. ಏನು ಇವತ್ತು ಅಯೋಧ್ಯೆ ರಾಮ ಮಂದಿರ ಇದೆ, ಆ ರಾಮನ ಕಾಲದಲ್ಲಿ ಮುನಿಶ್ರೀನಾಥ ತೀರ್ಥಂಕರು ರಾಜರಾಗಿದ್ದರು. ಆ ಒಂದು 24 ತೀರ್ಥಂಕರುಗಳು ಅಯೋಧ್ಯಾಪತಿಗಳು. ರಾಮನಿಗಿಂತ ಹಿಂದೆ 24 ತೀರ್ಥಂಕರು ಅಯೋಧ್ಯ ನಗರದ ಮಹಾರಾಜ ಚಕ್ರವರ್ತಿಗಳಾಗಿದ್ದರು. ಅವರೂ ಕೂಡ ಪ್ರಾಕೃತ ಭಾಷೆಯನ್ನು ಬಳಸ್ತಿದ್ರು. ಇದು ನಮ್ಮ ಈ ಇತಿಹಾಸ ನಮ್ಮ ಜೈನ ಪಾಂಡುಲಿಪಿ ಹಸ್ತಪ್ರತಿಗಳಲ್ಲಿ, ತಾಳೆಗರಿಗಳಲ್ಲಿ ಈ ಇತಿಹಾಸ ನಮಗೆ ಸಿಗ್ತದೆ. ನಮಗೆ ಇಂಡಿಯನ್ ಇತಿಹಾಸದಲ್ಲಿ ಓದಿದರೆ ಸಿಗಲ್ಲ ಇದು. ಈ ಪ್ರಕಾರ ಪ್ರಾಗೈತಿಹಾಸಿಕ ಚಕ್ರವರ್ತಿಗಳಾಗಿದ್ದ ಅಯೋಧ್ಯಾಪತಿ ರಾಜ ಋಷಭದೇವ ಮುಂತಾದ 24
ತೀರ್ಥಂಕರರು ಈ ಪ್ರಾಕೃತ ಭಾಷೆಯನ್ನು ತಮ್ಮ ರಾಜ್ಯ ಅವಸ್ಥೆಯಲ್ಲಿ ಬಳಸ್ತಿದ್ರು, ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿದ್ರು, ರಾಷ್ಟ್ರ ಭಾಷೆಯನ್ನಾಗಿ ಮಾಡಿಕೊಂಡಿದ್ರು. ಖಾರ್ವೇಲ್ ಸಾಮ್ರಾಟ್ ಮತ್ತು ಅಶೋಕರು ಕೂಡ ಅದೊಂದು ಆಡಳಿತ ಭಾಷೆಯಾಗಿತ್ತು. ಈ ರೀತಿ ಜೈನ ರಾಜರು, ಜೈನ ತೀರ್ಥಂಕರ ಮುನಿಗಳು ಎಲ್ಲರೂ ಪ್ರಾಕೃತ ಭಾಷೆಯನ್ನು ಎತ್ತಿ 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 ಅದನ್ನು ಉದ್ಧಾರ ಮಾಡಿದ್ದಾರೆ. ಈಗ ಸಾರಾಂಶವಾಗಿ ನಾವು ನೋಡಿದರೆ ಪ್ರಾಕೃತ ಭಾಷೆ ಜಗತ್ತಿನ ತಾಯಿ ಭಾಷೆ, ಸಂಸ್ಕೃತವು ಅದರ ಹಿರಿಯ ಮಗಳು, ಉಳಿದ ಭಾಷೆಗಳು ಕಿರಿಯ ಮಕ್ಕಳು. ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಗಳು ಭಾರತೀಯ ಸಂಸ್ಕೃತಿಯ ವೈಭವವನ್ನು ನೋಡ್ತಕ್ಕಂಥ ಅದ್ವಿತೀಯ ಎರಡು ನೇತ್ರಗಳು. ಹಾಗಾಗಿ ಪ್ರಾಕೃತ ಭಾಷೆ ಕೇವಲ ಭಾಷೆಯಲ್ಲ, ಇದೊಂದು ವಿಶ್ವವಿದ್ಯಾಕೋಶ. ಧವಳತ್ರಯ ಸಿದ್ಧಾಂತ ಶಾಸ್ತ್ರಗಳಿದಾವೆ ನೋಡ್ರಿ ಪ್ರಾಕೃತದಲ್ಲಿ, ಇವು ವಿಶ್ವಕೋಶಗಳು. ಷಟ್ಖಂಡಾಗಮ, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಖಗೋಳಶಾಸ್ತ್ರ, ಭೂಗೋಳಶಾಸ್ತ್ರ, ಕಷಾಯಪಾಹುಡ ಗ್ರಂಥ, ಮನೋವೈಜ್ಞಾನಿಕ ಶಾಸ್ತ್ರ, ಗ್ರೇಟ್ ಸೈಕಾಲಜಿಕಲ್ ಬುಕ್. ಇನ್ನು ಮಹಾಧವಲ ಏನಿದೆ, ಪರಮಾಣು ಶಾಸ್ತ್ರ. ಏನು ಒಂದು ಪರಮಾಣುವನ್ನು ಆವಿಷ್ಕಾರ ಮಾಡ್ತಾ ಇದೆ ಈ ವಿಜ್ಞಾನ, ಪರಮಾಣು ಶಾಸ್ತ್ರ, ಕರ್ಮ ಪರಮಾಣು ಇತ್ಯಾದಿ, ನ್ಯೂಟ್ರಾನ್, ಪ್ರೋಟಾನ್, ಇಲೆಕ್ಟ್ರಾನ್, 23 ಪ್ರಕಾರದ ಪರಮಾಣುಗಳನ್ನು ಇದರಲ್ಲಿ ಹೇಳಿದ್ದಾರೆ. ಟಚ್ ಸ್ಕ್ರೀನ್ ಮೊಬೈಲ್ ಅದನ್ನು ಇಲ್ಲಿ ಹೇಳಿದ್ದಾರೆ ಇತ್ಯಾದಿ. ಅಂದರೆ ಅದನ್ನು ಹೇಳಿದ್ದಾರೆ ಅಂದರೆ ಆ ರೀತಿಯ ಮೂಲ ವಿಷಯಗಳನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಈ ರೀತಿ ಗ್ರಂಥಗಳಲ್ಲಿ ಮತ್ತು ಮುನಿಗಳು, ಆಚಾರ್ಯರು ಎಲ್ಲರೂ ಪ್ರಾಕೃತ ಭಾಷೆಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಹಾಗಾಗಿ ಇದು ವಿಶ್ವಕ್ಕೂ ಧವಳತ್ರಯ ಸಿದ್ಧಾಂತ ಶಾಸ್ತ್ರಗಳು ವಿಶ್ವಕೋಶಗಳು. ಮತ್ತು ಪ್ರಾಕೃತ ಭಾಷೆಯನ್ನು ಪುನರುತ್ಥಾನಗೊಳಿಸಲಿಕ್ಕೆ ಪರಮ ಪೂಜ್ಯ ಮುನಿಶ್ರೀಗಳು, ಶ್ರೇಷ್ಠಿಗಳು, ಭಟ್ಟಾರಕ ಮಹಾ ಸ್ವಾಮಿಗಳು, ವಿದ್ವಾಂಸರು ಬಹಳಷ್ಟು ಒಂದು ಹಗಲಿರುಳು ಪರಿಶ್ರಮವನ್ನು ಮಾಡ್ತಾ ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ನಾವು ಒಂದೊಂದಾಗಿ ಹೇಳುವುದಾದರೆ ಶ್ವೇತ ಪಿಚ್ಚಾಚಾರ್ಯ ಶ್ರೀ ಪರಮಪೂಜ್ಯ ವಿದ್ಯಾನಂದ ಮುನಿ ಮಹಾರಾಜರು ದಿಲ್ಲಿಯಲ್ಲಿ ಕುಂದ ಭಾರತಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಪ್ರಾಕೃತ ಭವನವನ್ನು, ಪ್ರಾಕೃತ ಹೆಸರಿಗೆ ಒಂದು ಭವನವನ್ನು ಕಟ್ಟಿ ಹೆಸರಿನಲ್ಲಿ ಕಟ್ಟಿಸಿ ಪ್ರಾಕೃತವನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ ಮತ್ತು ಉದ್ಧಾರಗೊಳಿಸಿದ್ದಾರೆ. ಅವರ ಪ್ರಕಾರ ಮುಂದೆ ಅವರ ಪರಮಶಿಷ್ಯರಾದ ಆಚಾರ್ಯ ಶ್ರೀ ಶ್ರುತಸಾಗರ ಮುನಿ ಮಹಾರಾಜರು, ನಮ್ಮ ಕರ್ನಾಟಕದವರು, ನಮ್ಮ ಬೆಳಗಾವಿ ಜಿಲ್ಲೆಯವರು, ಅವರೂ ಕೂಡ ಏನು ಮಾಡಿದ್ದಾರೆ, ಅದನ್ನು ಮುಂದುವರಿಸ್ಕೊಂಡು ಪ್ರಾಕೃತ ಉದ್ಧಾರ ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದ ಪರಮ ಪೂಜ್ಯ ಜಗದ್ಗುರು ಕರ್ಮಯೋಗಿ ಯುಗಪುರುಷ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು 93ರಿಂದ 1993 ಮಹಾಮಸ್ತಕಾಭಿಷೇಕದಲ್ಲಿ ಒಂದು ರಾಷ್ಟ್ರೀಯ ಪ್ರಾಕೃತ ಸಂಸ್ಥೆಯನ್ನು ಸ್ಥಾಪಿಸಿ ಆವಾಗಿನ ಘನತೆವೆತ್ತ ಮಹಾಮಹಿಮ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ಅದನ್ನು ಉದ್ಘಾಟನೆ ಮಾಡಿ ಅದು ಇವತ್ತಿಗೆ ಧವಳತ್ರಯ ಸಿದ್ಧಾಂತ ಶಾಸ್ತ್ರಗಳನ್ನು, ಪ್ರಾಕೃತ ಧವಳತ್ರಯ ಸಿದ್ಧಾಂತ ಶಾಸ್ತ್ರಗಳನ್ನು 40 ಸಂಪುಟಗಳಲ್ಲಿ ಸಂಪಾದನೆ ಮಾಡಿ ಸ್ವಾಮೀಜಿಯವರು ಅದಕ್ಕೆ ಪ್ರಧಾನ ಸಂಪಾದಕರು. ಅವರೆಲ್ಲವನ್ನು ಸ್ವಾಮೀಜಿಯವರು ತ್ಯಾಗವನ್ನು 15 ವರ್ಷ ಅನ್ನ ಮತ್ತು ಮೊಬೈಲ್ಗಳನ್ನು, ವಾಹನಗಳನ್ನೆಲ್ಲವನ್ನು ತ್ಯಾಗ ಮಾಡಿ ಅವರು 15 ವರ್ಷ ಕಠಿಣ ತಪಸ್ಸೆ ಮಾಡಿ ಮಠದಲ್ಲೇ ಇದ್ದುಕೊಂಡು 20-30 ವಿದ್ವಾಂಸರನ್ನು ಇಟ್ಕೊಂಡು ಹಗಲಿರುಳು ಆ ಪ್ರಾಕೃತ ಭಾಷೆಯನ್ನು ಕನ್ನಡಕ್ಕೆ ಸಂಪಾದನೆ ಮಾಡಿ ಅದು ಕನ್ನಡ ಲಿಪಿಯಲ್ಲಿದ್ದರೂ ಕೂಡ, ಹಳೆಗನ್ನಡ ಲಿಪಿಯಲ್ಲಿದ್ದರೆ ಹಳೆ ಕನ್ನಡ ಕುಲಕೋಟಿಗೆ ಸಿಕ್ಕಿರಲಿಲ್ಲ. ಹೊಸಗನ್ನಡ ಲಿಪಿಯಲ್ಲಿ ಇದು ನಮ್ಮ ಕನ್ನಡ ಕುಲಕೋಟಿಗೆ ದೊರೀಬೇಕು ಎಂದ ಮಹದ್ ಸದ್ಭಾವನೆಯಿಂದ ನಮ್ಮ ಸ್ವಾಮೀಜಿಯವರು ಆ ಪ್ರಾಕೃತ ಭಾಷೆಯನ್ನು, ಧವಳತ್ರಯ ಸಿದ್ಧಾಂತ ಶಾಸ್ತ್ರಗಳನ್ನು ಕನ್ನಡ ಅನುವಾದ ಸಂಪಾದನೆ ಮಾಡಿಸಿ ಪ್ರಕಟಣೆ ಮಾಡಿ ಇವತ್ತು ನಮ್ಮ ಕರ್ನಾಟಕದ, ನಮ್ಮ ದೇಶದ ತುದಿಗಳಿಗೆಲ್ಲ ಕಡೆಗೂ ಮೂಲೆಗೆ ತಲುಪಿಸುವ ವ್ಯವಸ್ಥೆಯನ್ನು ತಲುಪಿಸಿದ್ದಾರೆ. ನಾವು ಅದರಲ್ಲಿ ಒಂದು ಅಳಿಲು ಸೇವೆ ಮಾಡಿದ್ದೀನಿ. ಯಾಕೆ ನಿಮಗೆ ಈ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ತಲುಪಿಸಿದ್ದಾರೆ ಅನ್ನೋಕ್ಕೆ ನಾನು ಒಬ್ಬ ಸಾಕ್ಷಿ ಅಂತ ಅಷ್ಟೇ, ಮತ್ತೇನಿಲ್ಲ. ಆಯಿತಾ. ಈ ರೀತಿ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಈಗ ಅದನ್ನು ಬಾಹುಬಲಿ ಪ್ರಾಕೃತ ವಿದ್ಯಾಪೀಠ ಮಾಡಬೇಕು. ಮಹಾಮಸ್ತಕಾಭಿಷೇಕದಲ್ಲಿ 2010, ಈಗ 18ರಲ್ಲೂ ಕೂಡ 18ರಲ್ಲಿ ಕೂಡ ಒಂದು ಪ್ರಾಕೃತ ಯೂನಿವರ್ಸಿಟಿ ಆಗಬೇಕೆಂಬ ಮನವಿಯನ್ನು ಪೂಜ್ಯ ಶ್ರೀಗಳವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದರ ಸ್ಯಾಂಕ್ಷನ್ ಆಗಿದೆ. ಈಗ ಅಲ್ಲಿ ಒಂದು ಇದು ಸಂಸ್ಥೆಯನ್ನು ಕಟ್ತಾ ಇದ್ದಾರೆ, ಬಿಲ್ಡಿಂಗ್ಗಳು ಆಗ್ತಾ ಇದ್ದಾವೆ, ಲೈಬ್ರರಿ ಮಾಡೋದಿದೆ, ಮತ್ತು ಇನ್ನು ಅದಕ್ಕೆ ಅಲ್ಲಿ ಈಗ ಕ್ಲಾಸ್ ರೂಮ್ಗಳು ಆಗಿವೆ,
ಮತ್ತು ಒಂದು ಆಡಳಿತ ವಿಭಾಗ ಕೂಡ ಆಗಿದೆ, ಹಾಸ್ಟೆಲ್ ಆಗಿದೆ. ಅದು ಕಾರ್ಯ ಈಗ ಮುಂದುವರಿತಾ ಇದೆ. ಈ ರೀತಿ ಪ್ರಾಕೃತ ಭಾಷೆಗೆ ಬಹಳ ಈಗ ಹೊಸ ರೂಪವನ್ನು ಕೊಡಲಿಕ್ಕೆ ಸ್ವಾಮೀಜಿಯವರು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ, ಬಾಹುಬಲಿ ಪ್ರಾಕೃತ ಯೂನಿವರ್ಸಿಟಿ ಮಾಡಲಿಕ್ಕೆ. ಮತ್ತು ಮುಂದೆ ಡಾಕ್ಟರ್ ಎನ್ ಉಪಾಧ್ಯಾಯವರು ಕರ್ನಾಟಕದ ನಮ್ಮ ಬೆಳಗಾವಿ ಜಿಲ್ಲೆಯ ನಮ್ಮ ದೇಶದ ದೊಡ್ಡ ಪ್ರಕಾಂಡ ಪ್ರಾಕೃತ ವಿದ್ವಾಂಸರು, ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು. ಅವರು ಶಾಂತಿ ಪ್ರಸಾದ್ ನಮ್ಮ ಜೈನ ದೊಡ್ಡ ಉದ್ಯೋಗಪತಿಗಳು ದಿಲ್ಲಿಯವರು. ಅವರ ಒಂದು ಸಹಾಯದಿಂದ ನಮ್ಮ ಡಾಕ್ಟರ್ ಎನ್ ಉಪಾಧ್ಯಾಯವರು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ ಒಂದು ಪ್ರಾಕೃತ ಜೈನ ಶಾಸ್ತ್ರ ಪ್ರಾಕೃತ ಅಧ್ಯಯನ ವಿಭಾಗವನ್ನು ಸ್ಥಾಪನೆ 1970ರಲ್ಲೇ ಮಾಡಿದರು. ಅದಕ್ಕೊಂದು ಸ್ವತಂತ್ರ ಬಿಲ್ಡಿಂಗ್ ಇರಲಿಲ್ಲ, ಈಗ ಅದಾಗಿದೆ. ನಮ್ಮ ಡಾಕ್ಟರ್ ಉಪಾಧ್ಯಾಯವರು ಅದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಅವರು ಮೊದಲ ಅಧ್ಯಕ್ಷರು, ಮೊದಲ ಪ್ರಾಧ್ಯಾಪಕರಾಗಿ ಸಂಸ್ಥಾಪಕ ಅಧ್ಯಕ್ಷರು, ಸಂಸ್ಥಾಪಕ ಪ್ರಾಧ್ಯಾಪಕರವರು, ಪ್ರಾಕೃತ ಸೇವೆಯನ್ನು ಮಾಡಿದವರು, ಪ್ರಾಕೃತ ಆನೆ ಅವರು. ಆ್ಯಕ್ಚುಲಿ ಡಾಕ್ಟರ್ ಎನ್ ಉಪಾಧ್ಯಾಯ ಆನೆ ಉಪಾಧ್ಯಾಯ ಅಂತ ಹೇಳ್ತೀವ್ರ, ಪ್ರಾಕೃತ ಆನೆನೇ ಅವರು. ಅಂಥ ಪ್ರಾಕೃತ ಆನೆ ಅವರಿಗೆ ಎಷ್ಟು ಸ್ಥಾನಮಾನ ಇತ್ತು ಅಂದರೆ, ನಮ್ಮ ಕನ್ನಡದ ಮೊದಲ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿದರು. ಕುವೆಂಪು ಅವರ ಸಮಯದಲ್ಲಿ, ಅವರ ಸಾನ್ನಿಧ್ಯದಲ್ಲಿ, ಅವರ ಒಂದು ಕಾಲದಲ್ಲಿದ್ದರು. ಕುವೆಂಪು ಅವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಿಸಲೇಬೇಕು ಎಂಬ ಹಠದಿಂದ ಅವರಿಗೆ ಕೊಡಿಸಿಬಿಟ್ರು. ಈ ರೀತಿ ಉಪಾಧ್ಯಾಯವರು ಪ್ರಾಕೃತ ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ಈ 1970ರಲ್ಲಿ ಪ್ರಾಕೃತ ಭಾಷೆಗೆ ಒಂದು ಸ್ಥಾನಮಾನ ಡಿಪಾರ್ಟ್ಮೆಂಟ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಆಯಿತು. ಆದರೆ ಅದಕ್ಕೊಂದು ಸ್ವತಂತ್ರ ಬಿಲ್ಡಿಂಗ್ ಇರಲಿಲ್ಲ. ಪರಮ ಪೂಜ್ಯ ಶ್ರೀಗಳವರ ಶ್ರವಣ ಬೆಳಗೊಳದ ಪರಮ ಪೂಜ್ಯ ಶ್ರೀಗಳವರ ಮಾರ್ಗದರ್ಶನ, ಧನ ಸಹಾಯ ಮತ್ತು ಅವರ ಸತತ ಸತ್ಪ್ರೇರಣೆಯಿಂದ ಪ್ರೊಫೆಸರ್ ಪದ್ಮಾಶೇಖರ್ ಮೇಡಮ್ ಅವರು ಇಲ್ಲಿ ಅಧ್ಯಕ್ಷರಾಗಿದ್ದರು ಪ್ರಾಕೃತ ಜೈನಶಾಸ್ತ್ರ ಪ್ರಾಕೃತ ಅಧ್ಯಯನ ವಿಭಾಗಕ್ಕೆ. ಅವರು ನಿಂತು ಕಷ್ಟಪಟ್ಟು ಅವರು ಒಂದು ಹೊಸ ಈ ವಿಭಾಗದ ಹೊಸ ನೂತನ ಬಿಲ್ಡಿಂಗ್ ಆಗಲಿಕ್ಕೆ ಅವರು ಇವತ್ತು ಕೂಡ ಶ್ರಮಿಸಿ ಅವರೊಂದು ಹೊಸ ಬಿಲ್ಡಿಂಗನ್ನು ಕಟ್ಟಿಸಿ ಕೊಟ್ಟಿದ್ದಾರೆ, ನೂತನ ಬಿಲ್ಡಿಂಗನ್ನು, ಭವನವನ್ನು. ಅವರು ಕೂಡ ಈ ರೀತಿ ಪ್ರಾಕೃತಕ್ಕೆ ದೊಡ್ಡ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಪ್ರೊಫೆಸರ್ ಪದ್ಮಾಶೇಖರ್ ಅವರು. ಹಾಗೆ ದೇಶದ ಅನೇಕ ವಿದ್ವನ್ಮಣಿಗಳು, ಪ್ರಾಕೃತ ವಿದ್ವಾನ್ಗಳು, ಪ್ರೊಫೆಸರ್ ರಾಜಾರಾಮ್, ಪ್ರೊಫೆಸರ್ ಪ್ರೇಮ್ ಸುಮನ್ ಜೈನ್, ಪ್ರೊಫೆಸರ್ ವೀರ್ ಸಾಗರ್ ಜೈನ್, ಪ್ರೊಫೆಸರ್ ಜಯಕುಮಾರ್ ಉಪಾಧ್ಯಾಯ, ಪ್ರೊಫೆಸರ್ ರಿಷಬ್ ಚಂದ್ ಫೌಜ್ದಾರ್, ಡಾಕ್ಟರ್ ಎನ್ ಸುರೇಶ್ ಕುಮಾರ್, ಈ ರೀತಿ ಡಾಕ್ಟರ್ ಧರ್ಮೇಂದ್ರ ಜೈನ್. ಮತ್ತು ಅಷ್ಟೇ ಅಲ್ಲ, ನಮ್ಮ ಭಾರತೇತರ ಜರ್ಮನಿಯ ಮತ್ತು ಫ್ರಾನ್ಸ್ ಇತ್ಯಾದಿ ದೇಶಗಳ ಪ್ರಾಕೃತ ವಿದ್ವನ್ಮಣಿಗಳು ಅವರು ಪ್ರಾಕೃತದಲ್ಲಿ ಬಹಳ ಒಂದು ಹೇರಳವಾದ ಬಹಳ ಅಪಾರವಾದ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಶ್ರವಣ ಬೆಳಗೊಳದ ಸ್ವಾಮೀಜಿಯವರು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಪ್ರಾಕೃತ ಜ್ಞಾನ ಭಾರತಿ ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಪ್ರಾಕೃತಕ್ಕೆ ಜೈನರು, ಜೈನೇತರರು, ಭಾರತೇತರರು ಬಹಳ ಜನ ಈ ಪ್ರಾಕೃತಕ್ಕೆ ಒಂದು ಸೇವೆಯನ್ನು ಸಲ್ಲಿಸಿ ಅದನ್ನು ಜೀವಂತಗೊಳಿಸಿದ್ದಾರೆ. ಈಗ ವರ್ತಮಾನದಲ್ಲಿ ನಾಡೋಜ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಪ್ರೊಫೆಸರ್ ಹಂಪನ ಗುರುಗಳು ಈಗ ವರ್ತಮಾನದಲ್ಲಿ ನಮ್ಮ ಡಾಕ್ಟರ್ ಎನ್ ಉಪಾಧ್ಯಾಯವರ ಒಂದು ಸ್ಥಾನದಲ್ಲಿ ನಿಂತು ಬಹಳ ದೊಡ್ಡ ಒಂದು ಪ್ರಾಕೃತವನ್ನು ಪ್ರಸಾರ ಪುನರುತ್ಥಾನವನ್ನು ಮಾಡ್ತಾ ಇದ್ದಾರೆ, ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಪ್ರೊಫೆಸರ್ ಹಂಪನ ಗುರುಗಳು. ಹಾಗೆ ಪರಮ ಪೂಜ್ಯ ಮುನಿಶ್ರೀಯವರು ಪ್ರಣಮ್ಯ ಸಾಗರ ಮಹಾರಾಜರು ಒಂದು ಮಾತು ನಿಮ್ಮ ಕಿವಿಗೆ ಹೇಳಿದ್ದಾರೆ, ಅದನ್ನು ಹೇಳಿ ಮುಗಿಸ್ತೀನಿ. ಅವ್ರು ಹೇಳ್ತಾರೆ, ಪ್ರಾಕೃತ ಜೀವಂತ ಆಗಿರ್ಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ಪ್ರಾಕೃತ ಕಲಿಯೋಣ, ಮನೆಯ ಮುಂದೆ ಒಂದು ಪುಟ್ಟ ಬೋರ್ಡ್ ಹಾಕೋಣ, ಪ್ರಾಕೃತ ವಿದ್ಯಾ ಪಾಠಶಾಲೆ. ಅದನ್ನು ಹೋಗಿ ಸರ್ಕಾರ ಕಚೇರಿಗಳಲ್ಲಿ ನೋಂದಣಿ ಮಾಡಿಸೋಣ. ಆವಾಗ ಒಂದು ಸರ್ಕಾರಿ ದಾಖಲೆ ಆಗುತ್ತದೆ. ಆ ದಾಖಲೆಯಿಂದ ನಾವು ಯೂನಿವರ್ಸಿಟಿಗಳನ್ನು ಮಾಡಲಿಕ್ಕೆ, ಪ್ರಾಕೃತ ಸಾಹಿತ್ಯ ಪರಿಷತ್ತು ಮಾಡಲಿಕ್ಕೆ, ಪ್ರಾಕೃತ ಅಕಾಡೆಮಿ ಮಾಡಲಿಕ್ಕೆ, ಪ್ರಾಕೃತ ಸಂಸ್ಥೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಬಲವಾದ ಒಂದು ಪ್ರಮಾಣ ಇರ್ತದೆ. ಸರ್ಕಾರ ಮಟ್ಟದಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಮನೆಯಲ್ಲಿ ನಾವೇ ಪ್ರಾಕೃತನ ಕಲ್ತ್ಕೊಂಡು ಒಂದು ಬೋರ್ಡ್ ಹಾಕಿ ಮಾಡೋಣ. ಈ ರೀತಿಯ ಒಂದು ಪ್ರಾಕೃತ ವಿದ್ಯಾ ಪಾಠಶಾಲೆ ಮಾಡಬೇಕು ಅಂಥೇಳಿ ಮುನಿಶ್ರೀ ಪ್ರಣಮ್ ಸಾಗರ ಮಹಾರಾಜರು ನಮಗೆಲ್ಲ ಒಂದು ಆಶೀರ್ವಾದ ಮಾಡಿ 1008 ಒಂದು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ದಾರೆ. ತಾವು ಎಲ್ಲರೂ ದಯಮಾಡಿ ಮಾಡಿ. ಬೇಕಾದ್ರೆ ಅದರ ವಿಡಿಯೋ ತಮಗೆ ಕಳಿಸ್ಕೊಡ್ತೀನಿ, ತಾವು ಆಮೇಲೆ ನನಗೆ ವಾಟ್ಸಪ್ ಮಾಡಿ ಕಳಿಸ್ಕೊಡ್ತೀನಿ. ಪ್ರಸ್ತುತ ಫೇಸ್ಬುಕ್ನಲ್ಲಿ ಕರ್ನಾಟಕದಲ್ಲಿ ಜೈನ ಧರ್ಮ ಗ್ರೂಪ್ನ ಸಂಸ್ಥಾಪಕ ಅಡ್ಮಿನಿಗಳಾದ
ಶ್ರೀ ಜಿನೇಂದ್ರ ಅವರು ದೂರವಾಣಿ ಮೂಲಕ ನನಗೆ ತಿಳಿಸಿ ನನಗೊಂದು ಈ ಸ್ವರ್ಣಾವಕಾಶವನ್ನು ಮಾಡಿಕೊಟ್ಟರು, ನನಗೊಂದು ಉತ್ತಮವಾದ ವೇದಿಕೆಯನ್ನು ಕೊಟ್ಟರು. ಅಷ್ಟೇ ಅಲ್ಲ, ಅವರ ಜೊತೆಗೆ ಸಹ ಅಡ್ಮಿನಿಯಾಗಿರ್ತಕ್ಕಂತಹ ನಮ್ಮ MO ಮಂಜಯ್ಯನವರು ನಮ್ಮ ಅಧಿಕಾರಿಗಳಾಗಿದ್ದರು, ನಮ್ಮ ಆಪ್ತ ಮಿತ್ರರು ಕೂಡ ಹೌದು. ಅವರು ಬಹಳ ಒಂದು ಸದ್ಭಾವನೆಯಿಂದ, ಪ್ರಾಕೃತದ ಮೇಲಿನ ಆಸಕ್ತಿಯಿಂದ, ಅವರು 14-15 ವರ್ಷ ಪ್ರಾಕೃತದಲ್ಲಿ ಸಂಸ್ಥೆಯಲ್ಲಿ ಬೆಳಗೊಳದಲ್ಲಿ ಕೆಲಸ ಮಾಡಿದವರು, ಪ್ರಾಕೃತ ಆಸಕ್ತಿ ಉಳ್ಳವರು. ಹಾಗಾಗಿ ಪ್ರಾಕೃತವನ್ನು ಉಳಿಸಬೇಕಂತ ಅವರು ಒಂದು ಪುಟ್ಟ ಅಳಿಲು ಸೇವೆ ಮಾಡ್ತಾ ಅವರು ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟರು, ವೇದಿಕೆಯನ್ನು ಕಲ್ಪಿಸಿಕೊಟ್ಟರು. ಆಮೇಲೆ ಈ ಕರ್ನಾಟಕದಲ್ಲಿ ಜೈನ ಧರ್ಮ ಗ್ರೂಪ್ನ ಎಲ್ಲ ಅಡ್ಮಿನಿಗಳಿಗೂ ಆದರದ ಧನ್ಯವಾದಗಳನ್ನು ಸಲ್ಲಿಸಿ, MO ಮಂಜಯ್ಯನವರು ಮತ್ತು ಜಿನೇಂದ್ರ ಸರ್ ಅವರಿಗೆ ಕೂಡ, MO ಮಂಜಯ್ಯನ ಸರ್ ಅವರಿಗೆ ಕೂಡ, ಈ ಮಹಾನುಭಾವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈ ಉಪನ್ಯಾಸವನ್ನು ಆಲಿಸಿರುವ ಸಾಹಿತ್ಯ, ಭಾಷೆ, ನಮ್ಮ ಭಾರತೀಯ ಸಂಸ್ಕೃತಿಯ ಆರಾಧಕರಾಗಿರ್ತಕ್ಕಂಥ ತಾವೆಲ್ಲರೂ ಬಂದಿದ್ದೀರಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ತಮಗೆಲ್ಲರಿಗೂ ತುಂಬ ಹೃದಯದ ಮತ್ತೆ ಧನ್ಯವಾದಗಳು. ಕೊನೆಗೆ ಹೇಳಬೇಕಂದ್ರೆ, ನೀನು ಪ್ರಾಕೃತವನ್ನು ಉಳಿಸು, ಪ್ರಾಕೃತ ನಿನ್ನನ್ನು ಧವಲಗೊಳಿಸುತ್ತದೆ, ಶುಭ್ರಗೊಳಿಸುತ್ತದೆ, ಅಮರಗೊಳಿಸುತ್ತದೆ, ನಿನ್ನನ್ನು ಅಜರ ಅಮರಗೊಳಿಸುತ್ತದೆ. ಅಂದರೆ ಪ್ರಾಚೀನ ಆಗಮ ಗ್ರಂಥಗಳು, ಅದು ಜೈನ ಗ್ರಂಥಗಳು ಹೌದು, ಮತ್ತು ನಮ್ಮ ವೇದಗಳು ಕೂಡ ಪ್ರಾಕೃತ ಭಾಷೆಯಲ್ಲಿವೆ. ಆ ಒಂದು ಅಂದರೆ ಪ್ರಾಕೃತ ಶಬ್ದದ ಅರ್ಥ ಹೇಳ್ತಾ ಇದ್ದೀನಿ, ಅಕ್ಷರಗಳ ಅರ್ಥ. ಎಂದರೆ ಪ್ರಾಚೀನ ಆಗಮ ಗ್ರಂಥಗಳ ಆಶ್ರಯವನ್ನು ನೀಡ್ತಕ್ಕಂತಹ ಭಾಷೆ ಪ್ರಾಕೃತ ಭಾಷೆ. ಇನ್ನು ಪ್ರಾಕೃತ ಅಂದರೆ ಕೃಪೆ. ಜಿನವಾಣಿಯ ಮಹಾಕವಿ ಪಂಪ ಹೇಳಿದಂಗೆ ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಅಂತ ಪಂಪ ಮಹಾಕವಿಯವರು ಹೇಳಿದಂತೆ, ಜಿನವಾಣಿಯ ಕೃಪೆಯನ್ನು ಆ ಸರಸ್ವತಿ ಜಗನ್ಮಾತೆ ಸರಸ್ವತಿಯ ದೇವಿಯ ಒಂದು ಕೃಪೆಯನ್ನು ಕೊಡ್ತಕ್ಕಂತಹ ಈ ಭಾಷೆ. ಮತ್ತು ಅಂದರೆ ಅಂದರೆ ಅಜ್ಞಾನ ಅಹಂಕಾರಗಳನ್ನು ನಾಶ ಮಾಡಿ ಪ್ರಾಚೀನ ಧರ್ಮಶಾಸ್ತ್ರಗಳ ಆಶ್ರಯವನ್ನು ನೀಡುವ ಮೂಲಕ ಕೃಪೆಯನ್ನು ತೋರಿ ನಮ್ಮೆಲ್ಲರ ಅಜ್ಞಾನವನ್ನು ದೂರ ಮಾಡುವ ಭಾಷೆಯೇ, ಸಾಹಿತ್ಯವೇ, ಜೀವನ ಜೀವಿಸುವ ಕಲೆಯನ್ನು ಹೇಳಿಕೊಟ್ಟ ನಮ್ಮ ಪ್ರಾಕೃತ ಭಾಷೆಯೇ ಪ್ರಾಕೃತ ಭಾಷೆ, ಅದೇ ಜಿನವಾಣಿ. ಹಾಗಾಗಿ ಇಲ್ಲಿ ಆ ಪ್ರಾಕೃತ ಭಾಷೆಯನ್ನು ಇಷ್ಟು ಜೈನ ಧರ್ಮದಲ್ಲಿ ಅದಕ್ಕೆ ಯಾಕೆ ಮಹತ್ವ ಕೊಟ್ಟರು ಇಷ್ಟೆಲ್ಲ. ಮತ್ತು ಅಷ್ಟೇ ಅಲ್ಲ, ಪ್ರಾಕೃತದ ನಾಟಕಗಳಲ್ಲಿ, ಜೈನ ಪ್ರಾಕೃತ ನಾಟಕಗಳಲ್ಲಿ ಕೂಡ ಪ್ರಾಕೃತ ಭಾಷೆಗೆ ಮಹತ್ವ ಕೊಟ್ಟರು. ಆ ಪ್ರಾಕೃತವನ್ನು ಉಳಿಸಿದವರು, ಬೆಳೆಸಿದವರು ತೀರ್ಥಂಕರ ಮುನಿಗಳಲ್ಲಿ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ದೇಶದ ಜಗತ್ತಿನ ಸಮಸ್ತ ಮಹಿಳಾ ಸಮಾಜಕ್ಕೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ಪ್ರಾಕೃತವನ್ನು ಉಳಿಸಿ ತಂದವರಲ್ಲಿ, ಸಾಮಾಜಿಕ ಮಟ್ಟದಲ್ಲಿ ಪ್ರಾಕೃತವನ್ನು ಉಳಿಸಿ ತಂದು ಕೊಟ್ಟವರು ಸ್ತ್ರೀಯರು. ಭಗವಾನ್ ಮಹಾವೀರರ ಸಂವತ್ಸರದಲ್ಲಿ ಸ್ತ್ರೀಯರೇ ಅಧಿಕವಾಗಿದ್ದರು. ಇನ್ನು ಮುಂದೆ ಜೈನ ಧರ್ಮ ಉಳಿಯುವುದು ಸ್ತ್ರೀಯರಿಂದ ಮತ್ತು ಬಾಲಕರಿಂದ. ಹಾಗಾಗಿ ಈ ಸ್ತ್ರೀ ಸಮಾಜಕ್ಕೆ, ಮಹಿಳಾ ಸಮಾಜಕ್ಕೆ ನಾನು ಕೋಟಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಅವರ ಒಂದು ಪ್ರಾಕೃತ ಸಟ್ಟಕ ಸಾಹಿತ್ಯದಿಂದ ಈ ಪ್ರಾಕೃತ ಭಾಷೆ ಉಳಿತು. ಯಾಕಂದರೆ ಮಹಿಳೆಯವರಿಗಾಗಿ ಸಪ್ರೇಟ ಒಂದು ಪ್ರಾಕೃತ ಸಾಹಿತ್ಯ ಇದೆ, ಅದೇ ಪ್ರಾಕೃತ ನಾಟಕ ಸಾಹಿತ್ಯ, ಪ್ರಾಕೃತ ಸಟ್ಟಕ ಸಾಹಿತ್ಯ. ಈ ರೀತಿ ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು, ನಮಸ್ಕಾರಗಳು. ಇನ್ನು ಕೊನೆಗೊಂದು ಮಾತು, ತುಮ್ಮೆ ಸವ್ವ ಪಾಗದ ಪೇಮಿನೋ ಆಗಮಿಯೂನ ಕಮ್ಮ ಕಜ್ಜಂ ಸಹಲಂ ಕೂವಂತಿ ಸವ್ವಾನಂ ಪುನೋ ಬಹು ಧನ್ಯವಾದಂ. ಅಂದರೆ ತಾವೆಲ್ಲರೂ ಪ್ರಾಕೃತ ಪ್ರೇಮಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಸಫಲಗೊಳಿಸಿದ್ದೀರಿ. ತಮಗೆಲ್ಲರಿಗೂ ಮತ್ತೆ ಧನ್ಯವಾದಗಳು, ವಂದನೆಗಳು, ನಮಸ್ಕಾರಗಳು. ಜಯದು ಪಾಗದಂ ಜಯದು ಸುಧದೇವತಾ, ಜಯದು ಪಾಗದಂ ಜಯದು ಸುಧದೇವತಾ. ಭಾರತೀಯ ಪ್ರಾಚೀನ ಭಾಷೆ ಪ್ರಾಕೃತ ಸಂಸ್ಕೃತಗಳಿಗೆ ನಮೋ ನಮಃ. ನಮ್ಮ ದ್ರಾವಿಡ ಭಾಷೆಗಳಿಗೂ ಕೂಡ ನಮಸ್ಕಾರಗಳು. ನಮ್ಮ ಜಗತ್ತಿನ ಎಲ್ಲ ಭಾಷೆಗಳಿಗೂ ನಮಸ್ಕಾರ. ಯಾಕಂದರೆ ಅವೆಲ್ಲ ಪ್ರಾಕೃತದಿಂದ ಹುಟ್ಕೊಂಡಿವೆ, ಪ್ರಾಕೃತದಲ್ಲೇ ವಿಲೀನ ಆಗ್ತವೆ.
ತಮಗೆಲ್ಲರಿಗೂ ನಮಸ್ಕಾರ. ಇಷ್ಟು ನನ್ನ ಕೆಲವೊಂದು ಪ್ರಾಕೃತ ಭಾಷೆಗೆ ಸಂಬಂಧಪಟ್ಟ ನನ್ನ ವಿಚಾರ ಅನುಭವಗಳನ್ನು ತಮಗೆ ಹಂಚಿಕೊಂಡಿದ್ದೇನೆ. ತಾವೆಲ್ಲ ಬುದ್ಧಿಜೀವಿಗಳು, ಜೀವಿಗಳು ಮತ್ತು ತಾವು ಏನಾದರೂ ಮಾರ್ಗದರ್ಶನ ಸಲಹೆಗಳನ್ನಿದ್ದರೆ ನನ್ನ ನಂಬರ್ 9980703105. ಇನ್ನೊಮ್ಮೆ ಹೇಳ್ತೀನಿ ರೀ, 9980703105 ನಂಬರ್ಗೆ ತಾವು ಫೋನ್ ಮಾಡಿ, ವಾಟ್ಸಪ್ ಮಾಡಿ, ಈ ವಾಟ್ಸಪ್ ನಂಬರ್, ಫೋನ್ ನಂಬರ್ ಇದೆ ಮಾಡಿ ತಾವು ಸಲಹೆ ಮಾರ್ಗದರ್ಶನಗಳನ್ನು ನನಗೆ ಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತೀನಿ. ಜಯದು ಸುಧ ದೇವತಾ, ಜಯದು ಪಾಗದಂ, ಜಯದು ಭಾರತಂ. ಭಾರತಕ್ಕೆ ಜಯವಾಗಲಿ, ಪ್ರಾಕೃತಕ್ಕೆ ಜಯವಾಗಲಿ. ನಮಸ್ಕಾರ.